विघ्नेशाय सरस्वतये पार्वती गुरवे नमः। दक्षिणामूर्ति देवानां सकल कार्य दिग्विजय। ಗಜಮುಖ ನಾನಿಲ್ಲ ಪಾದವನ್ನಿವೆ ಗಜಮುಖ ನಾನಿಲ್ಲ ಪಾದವನ್ನಿವೆ ನಿಜವಾಗಿ ಕರುಣರು ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಬುದ್ಧಿ ಪ್ರದಾಯಕ ಹಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವ ನೀರವೋ ಓ ದೇವ ದೇವರ ದೇವ ನೀರವೋ ದೇವ ದೇವರ ದೇವ ದೇವ ನೀರವೋ ಓ ದೇವ ದೇವರ ದೇವ ನೀರವೋ ಇಂದಿರಗಿ ತೊರೆವಾಗಿ ಪರಮಾನಂದ ಭಕ್ತಿಯ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆ ಶಕ್ರಾದ್ಯವರ ರಿಂಗರಗಿ ನಾಂದೇಳುವರ ವ್ಯಾಸ ಮುನಿಪದ ದ್ವಂದ್ವಗಾನದನಾಗಿ ಕವಿಗಳ ಸನ್ನನಿಯ ಬಲವನ್ನು ಬೇಡುವೆ ಮಾಯಾ ಶೋಭನಕಿ ಮಿಗದಾಮೃತ ನೋಡಿ ನಿರ್ಮಲ ಜಲಸನಿ ಬರೆ ನೋಡಿ ನಿರ್ಮಲ ಜಲಸನಿ ಬದಿ ಮಾಡಿಕೊಳ್ಳರು ಅರುಣ ಶಾಲೆಯ ಮಾಡಿಕೊಳ್ಳರು ಅರುಣ ಶಾಲೆಯ
ಆಡಿದಳೆ ವತ್ಸ ಲಕ್ಷ್ಮಣ, ಕೊನೆಗೂ ನನ್ನ ಬೆನ್ನು ಬಿಡಲಿಲ್ಲ ನೋಡು ನೀನು. ಅಯೋಧ್ಯೆಯಿಂದ ಹೊರಟು ಈ ವನ ಪ್ರದೇಶದವರೆಗೆ ಸಾಗಿ ಬಂದಿದ್ದೇವೆ. ವನವಾಸ 14 ವರ್ಷ ಅಂತ ಆಗಿದ್ದದ್ದು ರಾಮನಿಗೆ. ಆದರೂ ನೀನು ನನ್ನೊಡನೆ ಬರಬೇಕೆನ್ನುವಂತ ಹಠ ತೊಟ್ಟು ನನ್ನ ಜೊತೆಯಾಗಿಯೇ ಬಂದೆ. ನೀನು ಮಾತು ಬಹಳ ಬಿಗು ನಿನ್ನದು, ಹೃದಯ ಬಹಳ ಮೃದು ನಿನ್ನದು ಅಲ್ವೇ? ಅಲ್ಲಿ ಕೈಕೇಯಿಗೆ, ನಮ್ಮ ಚಿಕ್ಕಮ್ಮನವರಿಗೆ ತೀಕ್ಷ್ಣವಾದಂತಹ ಮಾತುಗಳನ್ನಾಡಿ ನಾನು ಮೊದಲೇ ಎಂದರು ನೀನು ಕೇಳದೆ ನನ್ನ ಜೊತೆಯಾಗಿ ಇಲ್ಲಿಯ ತನಕ ಬಂದವನು. ಯಾಕೆ? ನನ್ನ ಸೇವೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಹೌದು ಅಲ್ವೇ? ಹೌದು. ನಾವೀಗ ಅರಮನೆಯಲ್ಲಿ ಇಲ್ಲ. ಒಬ್ಬ ಮನುಷ್ಯ ಎಷ್ಟೇ ಧೈರ್ಯವಂತನಿರ್ಲಿ, ಶೌರ್ಯವಂತನಿರ್ಲಿ, ಶ್ರೀಮಂತನಿರ್ಲಿ, ಆತ ಕೊನೆಗೂ ಪರಿಸ್ಥಿತಿಯ ಕೈಗೂಸು ಎನ್ನುವುದಕ್ಕೆ ಬಹುಶಃ ನಮ್ಮ ಬದುಕೆ ನಿದರ್ಶನವೋ ಏನು. ಹೌದು. ಇಲ್ಲದೆ ಇದ್ರೆ ಅರಮನೆಯಲ್ಲಿರಬೇಕಾದಂತ ನಾವು ಈ ವನಪ್ರಾಂತ್ಯವನ್ನ ಈಗ ಸೇರಿದ್ದೇವೆ. ರತ್ನಗಂಬಳಿಯ ಮೇಲೆ ನಡೆಯಬೇಕಾದವರು ಈ ಮುಳ್ಳು ಕಲ್ಲಿನ ಹಾದಿಯಲ್ಲಿ ಸಾಗುತ್ತಾ ಸಾಗುತ್ತಾ ಬಂದಿದ್ದೇವೆ. ಹೌದು ಅಲ್ಲವೇ? ಕೆಲವೊಮ್ಮೆ ಪರಿಸ್ಥಿತಿ ನಮ್ಮ ಹತೋಟಿಯಲ್ಲಿ ಇಲ್ಲ ಅನ್ನುವುದು ಈ ಮೂಲಕ ನಮಗೆ ಗೊತ್ತಾಗ್ತದೆ. ಹೌದು. ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಅಯೋಧ್ಯೆಯ ಅರಮನೆಯಲ್ಲಿ ತಯಾರಿ ನಡೆದಿತ್ತು. ನಮ್ಮ ತಂದೆಯವರ ಅಭಿಪ್ರಾಯ ಹಾಗಾಗಿತ್ತು. ಸಮಸ್ತ ಅಯೋಧ್ಯೆಯ ಜನರು ಬಹುದೊಡ್ಡ ಒಂದು ನಿರೀಕ್ಷೆಯಲ್ಲಿಯೂ ಇದ್ದರು. ನಮ್ಮ ಚಿಕ್ಕಮ್ಮ ಕೈಕೇಯಿಯವರ ಬೇಡಿಕೆ ಅಂತ ಅವೆಲ್ಲ ಬದಲಾಯಿತು. ಈಗ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಈ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಯಾವ ಮನುಷ್ಯರು ಹೇಗೆ ವರ್ತಿಸ್ತಾರೆ ಅಂತ ತಿಳಿಬೇಕಿದ್ರೆ ಜೀವನದಲ್ಲಿ ಪ್ರತಿಕೂಲ ಪರಿಸ್ಥಿತಿಯೇ ಬರಬೇಕು. ಇಲ್ಲದಿದ್ದರೆ ಆ ಮನುಷ್ಯರ ವ್ಯಕ್ತಿತ್ವ ಗೊತ್ತಾಗುವುದಿಲ್ಲ. ಈಗ ನಿನ್ನ ಸಹೋದರ ಪ್ರೇಮವೋ ಅಥವಾ ಭರತನಂತೆ ಆಗುವೋ ಅಥವಾ ನಮ್ಮ ಚಿಕ್ಕಮ್ಮನ ಇನ್ನೊಂದು ಮುಖವೋ ಅಥವಾ ನಮ್ಮ ನಾಡಿನ ಜನರ ಹಾರೈಕೆಯೋ ಇವೆಲ್ಲವೂ ನಮಗೆ ತಿಳಿಯಾದದ್ದು ಇಂತಹ ಒಂದು ಪರಿಸ್ಥಿತಿಯಿಂದ ಮಾತ್ರ. ಆಮೇಲೆ ಅರಮನೆಯ ಬದುಕು ಎನ್ನುವುದು ತಾಯಿಯ ಗರ್ಭದಲ್ಲಿ ಇದ್ದ ಹಾಗೆ. ಅದು ಅಲ್ಲಿ ತಂದೆ ತಾಯಿಯರ ಹಾರೈಕೆ ಇರ್ತದೆ, ಆಶೀರ್ವಾದ ಇರ್ತದೆ, ಮಂತ್ರಿ ಮಹೋದಯರ ಬೆಂಬಲ ಇರ್ತದೆ, ಆಳು ಕಾಳುಗಳ ಸಹಕಾರ ಇರ್ತದೆ, ಸೈನಿಕರ ರಕ್ಷಣೆ ಇರ್ತದೆ, ನಾಡಿನ ಎಲ್ಲ ಜನರ ಪ್ರೀತಿ ಇರ್ತದೆ. ಆದ್ರೆ ಈಗ ನಾವು ಇದು ನಮಗೆ ನಿಜವಾದ ಜನ್ಮ ಇರಬೇಕು. ತಾಯಿಯ ಗರ್ಭದ ಆವರಣದಿಂದ ನಾವೀಗ ಹೊರಗೆ ಬಂದಿದ್ದೇವೆ, ಅರಮನೆಯನ್ನು ಬಿಟ್ಟು ಕಾಡಿಗೆ ಬಂದಿದ್ದೇವೆ. ನಮ್ಮ ಬದುಕಿನಲ್ಲಿ ಏನೇನು ಆಗ್ಲಿಕ್ಕಿದೆ, ಇನ್ನೇನು ಆಗ್ತದೆ ಅನ್ನುವ ಒಂದು ಹೊಸ ಒಂದು ಹಂತವನ್ನು ಬಂದು ಸೇರಿದ್ದೇವೆ. ಆದ್ರೆ ನಮ್ಮ ಬದುಕು ಇಲ್ಲಿ ಹೇಗಿರಬೇಕು? ಅಯೋಧ್ಯೆಯ ಜನರು ಬಹಳ ನಮ್ಮ ಮೇಲೆ ನಿರೀಕ್ಷೆಯನ್ನಿಟ್ಟವರು. ರಾಮನನ್ನು ಶ್ರೀರಾಮ ಅಂತ ಕರೆದವರು ಅವರು. ರಾಮನ ಬದುಕು ಹೇಗಿರಬೇಕು, ಏನು ನಡೀತದೆ, ಇದೆಲ್ಲದರ ನಿರ್ಧಾರ ಇಲ್ಲಿನ ಮತ್ತು ಇನ್ನು ಮುಂದಿನ ಬದುಕಿನಲ್ಲಿ ಆಗಲಿಕ್ಕಿದೆ. ಹಾಗಾಗಿ ನಮ್ಮ ಚಾರಿತ್ರ್ಯ, ನಮ್ಮ ಆದರ್ಶ ಇದನ್ನೆಲ್ಲ ನಾವು ಈಗ ಮುಂದುವರಿಸಿಕೊಂಡು ಹೋಗಬೇಕು. ಎಲೆಯ ಮನೆಯನ್ನೇನೋ ಇಲ್ಲಿ ನೀನು ಕಟ್ಟಿದ್ದೀಯ, ಆದ್ರೆ ಒಂದು ಜೀವನಕ್ಕೆ ಒಂದು ಕ್ರಮ ಆಗಬೇಕಲ್ವ? ವನದ ಬಾಲಗಳ ಕೊಯ್ಲು ಲಕ್ಷ್ಮಣ ಕೊಯ್ದು ಲಕ್ಷ್ಮಣ ದಿನ ದಿನದಿಂದ ತಂದು ಕೊಡುವನು, ದಿನ ದಿನದಿಂದ ತಂದು ಕೊಡುವನು. ವನದೊಳದಿ ಸುಖದಿಂದ ಕಳೆದರು, ವನದೊಳದಿ ಸುಖದಿಂದ ಕಳೆದರು, ದಿನವು
ಕಾಡಿನಲ್ಲಿ ನಿನಗೆ ವಾಸಿಸಲಿಕ್ಕೆ ಒಂದು ಎಲೆಮನೆಯನ್ನ ರಚಿಸಿದ್ದೇನೆ. ಅರಮನೆಯಿಂದ ಎಲೆಮನೆಗೆ ಬಂದಿದ್ದೇವೆ. ಹೌದು ಅಣ್ಣ. ಇಲ್ಲಿ ನೀನು ಹೊತ್ತಿಗೆ ಸುಖದಿಂದ ಕಾಲ ಕಳೆಯಬೇಕು. ಪ್ರತಿನಿತ್ಯವೂ ತಿನ್ನಲಿಕ್ಕೆ ವನದಲ್ಲಿರುವ ಕಂದಮೂಲ ಫಲಹಣ್ಣುಗಳನ್ನ ಪ್ರತಿದಿನವೂ ನಾನು ನಿನಗೆ ತಂದೊಪ್ಪಿಸುತ್ತೇನೆ. ನಿಮ್ಮಿಬ್ಬರ ಕಾಯುತ್ತಾ ಇರುತ್ತೇನೆ. ಇದೇ ನನ್ನ ಭಿನ್ನ. ಆಯ್ತು ತಮ್ಮ, ಆಯ್ತು. ನೀನು ನಿನಗೋಸ್ಕರ ಇನ್ನೊಂದು ಬಿಡದಿಯನ್ನು ಆ ದೂರದಲ್ಲಿ ನೀನು ಕಟ್ಟಿಕೊಂಡಿದ್ದೀಯಾ? ನಮ್ಮ ಜೀವನವನ್ನ ಇಲ್ಲಿ ಮುಂದುವರಿಸಲಿಕ್ಕೆ ಯಾವ ತೊಂದರೆಯೂ ಇಲ್ಲ ಅಂತ ಕಾಣಿಸ್ತದೆ. ಆ ಕಡೆ ನೋಡಿದ್ರೆ ಅದ್ಯಾರು ಋಷಿ ಮನೆಗಳು ರಾಮ ರಾಮ ನಿನಗೆ ವಂದಿಸಿಕೊಂಡಿದ್ದೇನೆ. ಓ ಋಷಿವರ್ಯರು, ಇದು ಬಹಳ ಅನ್ಯಾಯ ಆಯಿತು ಸ್ವಾಮಿ. ಋಷಿಗಳು ಗುರುಗಳ ಸ್ಥಾನದಲ್ಲಿರುವಂತಹ ನಿಮ್ಮಂತವರು ಈ ರಾಜಕುಮಾರರ ಕಾಲಿಗೆ ಹೀಗೆ ವಂದಿಸಬಹುದೇ? ನೀವು ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ನಮ್ಮಂಥವರು ನಿಮ್ಮ ಕಾಲಿಗೆ ವಂದಿಸಬೇಕು, ನಿಮ್ಮ ಪಾದ ಪೂಜೆ ಮಾಡಬೇಕು, ನಿಮ್ಮಿಂದ ಆಶೀರ್ವಾದ ಪಡಿಬೇಕು. ಅದಕ್ಕೆ ವ್ಯತಿರಿಕ್ತವಾಗಿ ನಡೀತಾ ಇದ್ದೀರಲ್ಲ, ಯಾಕೆ ಹೀಗೆ ಇದು? ರಾಮ, ಪರಿಸ್ಥಿತಿ ಈ ಮಟ್ಟಕ್ಕೆ ನಮ್ಮನ್ನು ಕೊಂಡು ಬಂದಿದೆ. ಜೀವದ ಭಯದಿಂದ ನಿನಗೆ ಶರಣಾಗಿದ್ದೇವೆ. ಜೀವ ಭಯದಿಂದ ನೀವು ಬಂದವರೇ? ಖಂಡಿತ. ಯಾಕೋ ಕೇಳೋಣ. ರಾಮ ವಂಚಿಸುತ್ತ ನಮ್ಮನು ಯಜ್ಞಶಾಲೆಯ ಕಿತ್ತು ಬಿಸಾಡಿ ಹೋದನು. ಯಜ್ಞಶಾಲೆಯ ಕಿತ್ತು ಬಿಸಾಡಿ ಹೋದನು. ಮತ್ತೊಬ್ಬ ಕಳ್ಳದೋರ ನಿಂತುಕೊಳ್ಳು ಕಲ್ಲಟ್ಟಿಟ್ಟು. ಮತ್ತೊಬ್ಬ ಕಳ್ಳನು ದೂರ ನಿಂತುಕೊಳ್ಳು ಕಲ್ಲಟ್ಟಿಟ್ಟು. ಹತ್ತೋದಾಯವ ಮಾಡಿದ ಮೂಗಿರುವ ನೆತ್ತರವನಿ ನೋಡಿರೋ. ರಾಮಚಂದ್ರ, ಋಷಿಮುನಿಗಳೇ, ಪಂಚವಟಿ ಪ್ರದೇಶಗಳಲ್ಲಿ ಹೋಮ ನೇಮ ಜಪತಪಾದಿಗಳನ್ನು ಮಾಡಿಕೊಂಡಿರುವಂತಹ ಋಷಿಮುನಿಗಳು ನಾವು. ಧನುಜನೋರ್ವನು ಬಂದು ನಮ್ಮ ಯಜ್ಞಕುಂಡಕ್ಕೆ ಮಾಂಸ ಮಜ್ಜ ಮಲಮೂತ್ರಗಳನ್ನು ಹಾಕುವುದಲ್ಲದೆ ನಮ್ಮ ಯಜ್ಞಕುಂಡವನ್ನು ಹಾಳುಗಡೆಯುತ್ತಾನೆ. ಅದು ಅಲ್ಲದೆ ಯಜ್ಞ ಶಾಲೆಯನ್ನು ಕಿತ್ತು ಹಾಕುತ್ತಾನೆ. ಅಷ್ಟು ಮಾತ್ರವಲ್ಲ, ದುರ್ಯೋಧನೋರ್ವನು ದೂರದಲ್ಲಿ ನಿಂತುಕೊಂಡು ನಮ್ಮ ಕಡೆಗೆ ಕಲ್ಲನ್ನು ಬೀಸುತ್ತಿದ್ದಾನೆ. ಅವನ ಕಲ್ಲಿನೇಟಿನಿಂದ ನಮ್ಮ ಮೂಗಿನಲ್ಲಿ ರಕ್ತ ಸೋರುತ್ತಿದೆ. ನೀವೇ ನೋಡಿ ಸ್ವಾಮಿ. ಅಷ್ಟು ಅಲ್ಲದೆ ಮೂರು ನಾರು ವಸ್ತ್ರವ ಸೆಳೆದ ಜಪಗಳ ಮಾಲೆ ಹಾರವ ಕಡಿ ಓಡಿದ. ಜಪದ ಮಾಲೆಗಳ ಹಾರವ ಕಡಿದು ಓಡಿದ. ರಾಮಚಂದ್ರ, ಅವರಿಬ್ಬರಲ್ಲದೆ ಮತ್ತೊಬ್ಬ ಮೂರು ಮಂಡೆಯುಳ್ಳ ರಕ್ಕಸನಿದ್ದಾನೆ. ಅವನು ಘೋರ ಆರ್ಭಟ ಕೊಟ್ಟು ಇಲ್ಲಿಗೆ ಬರುವುದು. ಅವನು ಬಂದವನು ನಾವು ಹುಟ್ಟಿರುವಂತಹ ಕಾವಿ ವಸ್ತ್ರಗಳನ್ನು ಬಿಚ್ಚಿ ನಮ್ಮನ್ನು ಬೆತ್ತಲೆಗೊಳಿಸುವುದು. ಅಷ್ಟು ಮಾತ್ರವಲ್ಲ, ನಾವು ಧರಿಸಿರುವಂತಹ ಯಜ್ಞೋಪವಿತ್ತ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಹರಿದು ಹಾಕುವಂತ ಕೆಲಸ ಮಾಡುತ್ತಾನೆ. ಆದ್ದರಿಂದ ರಾಘವ, ಈ ಕಳರಿಂದ ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು ಸ್ವಾಮಿ. ಎಂದು ಹೊಯ್ದಿಟ್ಟ ಋಷಿಗಳ ಮಾತು ಕೇಳಿದೆ. ಎಂದು ಹೊಯ್ದಿಟ್ಟ ಋಷಿಗಳ ಮಾತಗಿರು. ರಘುನಂದನನು ನಸುನಗುತ್ತ. ರಘುನಂದನನು ನಸುನಗುತ್ತ. ಬೆದರದಿರಿ ರಕ್ಕಸರ ಕೊಂದು ಕಡುವೆನು ತಾಡಿ. ಕಿರಿದು ದಿನದೊಳಗೆ ಆ
ನನ್ನ ಬಳಿಗೆ ಓಡೋಡಿ ಬಂದು ನಿಮ್ಮ ಅಹವಾಲನ್ನು ಹೇಳುತ್ತಾ ಇದ್ದೀರಿ. ಈ ಪ್ರಶಾಂತವಾದ ಪಂಚವಟಿ ಪರಿಸರ, ಗೋದಾವರಿಯ ಜುಳುಜುಳು ಕೇಳುವಂತ ಈ ಸ್ಥಾನದಲ್ಲಿ ನಾವಂದುಕೊಂಡಂತೆ ಇದೇನು ಶಾಂತವಾಗಿಲ್ಲ ಅಂತಾಯ್ತು. ಹಾಗಿದ್ರೆ ಹೌದು ಸ್ವಾಮಿ. ನಿಮ್ಮ ಮಾತನ್ನು ಕೇಳುವಾಗ ನನಗೆ ಸಣ್ಣಗೆ ನಗು ಬಂದದ್ದು ಹೌದು. ಆ ನಗು ನಿಮ್ಮ ಪರಿಸ್ಥಿತಿಯ ಬಗ್ಗೆ ಅಲ್ಲ. ಇಲ್ಲಿರುವಂತಹ ಈ ದುರುಳ ರಾಕ್ಷಸರು ಇಂತಹ ಕೆಲಸವನ್ನು ಮಾಡುತ್ತಿದ್ದಾರಲ್ಲ, ಎಷ್ಟು ಮೂರ್ಖರಿರಬಹುದು ಅಂತ ನೀವು ಈ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದೇ ಇಲ್ಲ. ಹಾಗಂತ ನಿಮ್ಮ ಹತ್ತಿರ ಇರುವಂತಹ ತಪಸ್ಥಿತಿ ಇಂಥವರನ್ನ ಒಂದು ಕ್ಷಣದಲ್ಲಿ ನೀವು ಕೊಂದು ಕಡಿಬಹುದು. ಆದರೆ ನೀವು ಗಳಿಸಿರುವ ಸಿದ್ಧಿ ಇಂಥವರ ಮೇಲೆ ಎಲ್ಲ ಪ್ರಯೋಗಕ್ಕೆ ಅಲ್ಲ ಇರುವುದು. ನಿಮ್ಮ ಜೀವನದಲ್ಲಿ ಏನೋ ಒಂದು ಉತ್ಕರ್ಷವನ್ನು ಪಡೆಯಲಿಕ್ಕೋ ಇನ್ಯಾರಿಗೋ ಒಳಿತು ಮಾಡಲಿಕ್ಕೆ ಅಂತ ಇರುವಂತಹದ್ದು. ನೀವು ಈಗ ಬಂದದ್ದು ಹೇಗಾಯ್ತಂದ್ರೆ, ಕ್ಷತ್ರಿಯ ಕುಮಾರರಾದಂತಹ ನಾನು ನನ್ನಂತವರಿಗೂ ಒಂದು ಎಚ್ಚರಿಕೆಯೂ ಹೌದು. ನಮ್ಮ ಕರ್ತವ್ಯ ಏನು ಕ್ಷತ್ರಿಯರಾಗಿ, ಇಲ್ಲಿರುವಂತಹ ದೂರ್ತರು ಖಳರು ಅಂತವರನ್ನೆಲ್ಲ ಕೊಂದು ಮುಗಿಸುವುದು, ಶಾಂತಿಯನ್ನು ಸ್ಥಾಪಿಸುವುದು. ಅಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗಿರಬೇಕು. ಬ್ರಹ್ಮ ತೇಜಸ್ಸು, ಕ್ಷಾತ್ರ ತೇಜಸ್ಸು ಇದು ಎರಡು ಸೇರಿದರೆ ಮಾತ್ರ ಒಂದು ರಾಜ್ಯವೋ ಅಥವಾ ಆ ಸ್ಥಳವು ಸುಭಿಕ್ಷವಾಗಿರುವಂತಹದ್ದು. ನೀವು ಭಯ ಪಡುವಂತ ಅಗತ್ಯ ಇಲ್ಲ. ಇದೋ ನಿಮಗೆ ಅಭಯ ಕೊಡ್ತೇನೆ ನಾನು. ಕೆಲವೇ ದಿನಗಳಲ್ಲಿ ಆ ರಾಕ್ಷಸರನ್ನು ಕೊಂದು ಕಳಿತೇನೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾನು ನಿವಾರಿಸ್ತೇನೆ. ನೀವು ಖುಷಿಯಾಗಿರ್ಬೋದು. ಆಗಲಿ ರಾಮಚಂದ್ರ, ಕಳರ ವಧೆಯ ನಿರೀಕ್ಷೆಯಲ್ಲಿ ನಾವಿರುತ್ತೇವೆ. ನಿಮಗೆ ಶುಭವಾಗಲಿ ರಾಮಚಂದ್ರ. ಹೀಗೆ ನಾನು ಋಷಿಗಳ ಮಾತನ್ನು ಕೇಳುವಾಗ ಸೀತಾದೇವಿ ನಿನ್ನ ಮುಖದ ಭಾವನೆ ಬದಲಾಯ್ತಲ್ಲ, ಏನಾಯ್ತು ಏನಾಯ್ತು? ಎಂದ ಮಾತು ನೆನೆದು ಸೀತೆ, ಎಂದ ಮಾತು ನೆನೆದು ಸ್ವಾಮಿ, ನಿಮ್ಮಲ್ಲಿ ಒಂದು ಮಾತು. ವನಜಲೋಚನ ಕೇಳ್ಮೋದಿ ವನಜಲೋಚನ ಕೇಳ್ಮೋದಿ ಗಣವಾದ ಧೋರಣೆಯಂತೆ, ಘನವಾದ ಧೋರಣೆಯಂತೆ ಅನುವಿಲ್ಲದ ಗೌವರವಂತೆ, ಅನುವಿಲ್ಲದ ಗೌವರವಂತೆ ಅಲ್ಲಿ ರಕ್ಕಸರು ಮನೆ ಮಾಡಿಕೊಳ್ಳಿಗರಂತೆ, ಅಲ್ಲಿ ರಕ್ಕಸರು ಮನೆ ಮಾಡಿಕೊಳ್ಳಿಗರಂತೆ ಹಿಂದೆ ಅನೇಕ ವನಿತೆಯರು ಸಿಕ್ಕಿಯರಂತೆ, ಹಿಂದೆ ಅನೇಕ ವನಿತೆಯ ಸಿಕ್ಕಿಯರಂತೆ ಇರುವುದೋ ಕಷ್ಟ ರಾಘವ, ಇರುವುದು ಕಷ್ಟ ರಾಘವ ರಾಘವ. ಪತಿದೇವ, ಸೀತಾ, ನೀವೇನೋ ಋಷಿಮುನಿಗಳಿಗೆ ಅಭಯವನ್ನು ಕೊಟ್ಟು ಕಳುಹಿದಿರಿ. ಆ. ಆದರೆ ಇಲ್ಲಿ ನನಗೆ ತುಂಬಾ ಭಯವಾಗುತ್ತಿದೆ ಸ್ವಾಮಿ. ಯಾಕೋ? ಇದು ಹೇಳಿ ಕೇಳಿ ಘನಘೋರ ಕಾಂತಾರವಿದು. ಅಲ್ಲವೇ? ಇಲ್ಲಿ 10 ತಲೆಯ ರಾಕ್ಷಸನೊಬ್ಬನಿದ್ದಾನಂತೆ. ಅವನಿಗೆ 20 ಹಸ್ತಗಳಿವೆ ಎನ್ನುವುದಾಗಿ ಪ್ರತೀತಿ ಇದೆ. ಅವನು ಹೆಣ್ಣು ಮಕ್ಕಳನ್ನು ಕಂಡರೆ ಭೋಗಿಸದೆ ಬಿಡುವುದಿಲ್ಲವಂತೆ. ಆದ್ದರಿಂದ ನನಗೆ ಇಲ್ಲಿ ತುಂಬಾ ಭಯವಾಗುತ್ತಿದೆ ಸ್ವಾಮಿ. ನಾವು ಇಲ್ಲಿಂದ ಎಲ್ಲಿಯಾದರೂ ಹೋಗೋಣ ಸ್ವಾಮಿ. ಬನ್ನಿ ಸ್ವಾಮಿ, ಹೋಗೋಣ. ಸೀತಾ, ಇಲ್ಲಿ ಸೇರಿರುವಂತಹ ರಾಕ್ಷಸರಿಂದ ನಿನಗೆ ಭಯ ಐತೆ? ಹೌದು ಸ್ವಾಮಿ, ತುಂಬಾ ಭಯವಾಗುತ್ತಾ ಇದೆ. ಹೌದೇ? ಅಂಜಾದೆ ಅಗ್ಗಳದ ಧನುಜ ಹುಟ್ಟುಳಿಯ ಆಲದ ರಾಮ, ಶೀಘ್ರದೇವ ಜನಕ ನಂದನಗ ಧೈರ್ಯವನ್ನು ಒರೆದಾಗ ಸೀತಾದೇವಿ, ಹಾ, ಇದೇನು ಅರಮನೆಯಲ್ಲ, ಇದು
ಅದರ ಒಂದು ಲಕ್ಷಣಗಳು ಅಂತ ಇರ್ತದೆ. ಹೌದು ಸ್ವಾಮಿ. ಕೆಲವೊಮ್ಮೆ ಅಲ್ಲಿ ರಾಕ್ಷಸರು ಇರ್ತಾರೆ, ದುಷ್ಟ ಪ್ರಾಣಿಗಳು ಇರ್ತಾರೆ. ಅದಕ್ಕೆಲ್ಲ ನಾವು ಬೆದರಬೇಕಾಗಿಲ್ಲ. ಯಾಕೆ ಗೊತ್ತೇ? ಯಾಕೆ ಹೇಳಿ? ನಿನ್ನ ಹತ್ತಿರದಲ್ಲಿ ನಾನಿದ್ದೇನಲ್ಲ, ಅದು ಅಲ್ಲಿ ಕಾಣುತ್ತಿರುವಂತಹ ದಂಡ, ಅದು ಈಗ ವೃದ್ಧರು ಊರುಗೋಲಾಗಿ ಬಳಸುವಂತ ದಂಡ ಅಲ್ಲ. ಅದಕ್ಕೆ ಅದರ ಹೆಸರು ಕೋದಂಡ. ಇದು ಆ ಕೋದಂಡವನ್ನ ಕೈಯಲ್ಲಿ ಎತ್ತಿದ್ದೇನೆ. ಅವರೆಲ್ಲಾ ಧನುಜರಿಗೆ ಕೇಳುವ ಹಾಗೆ, ಅವರಲ್ಲಿ ಒಂದು ನಡುಕುವ ಹುಟ್ಟುವ ಹಾಗೆ ಒಮ್ಮೆ ಅದರ ಸಿಂಜಿನಿಯನ್ನ ತೆಗೆದು ಹೀಗೆ ಒಂದು ಧನುಷ್ಠೇಕಾರವನ್ನು ಮಾಡ್ತೇನೆ ನೋಡು, ನೀನು ಹೆದರುವಾಗತ್ತೆ. ಆಗಲಿ ಸ್ವಾಮಿ. ಶೂರ್ವನಿಗೆ ಬಂದಳ ಖಾನಿಗೆ ಗುರುಗಾರ ನಾನ್ಯಾರೆಂದು ತಿಳಿಯಿತೆ? ನಾನೇ ಕಳಕುಲೇಶ್ವರನಾದ ರಾವಣೇಶ್ವರನ ತಂಗಿ ಶೂರ್ಪನಖೆ. ಇದುವೇ ದಂಡಕಾರಣ್ಯ. ನನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ನನ್ನ ಅಣ್ಣ ರಾವಣ ನನ್ನಲ್ಲಿ ಹೇಳಿದ, ತಂಗಿ ನೀನು ಈ ಬಗ್ಗೆ ಮನಸ್ಸಿಗೆ ಚಿಂತೆ ಮಾಡಿಕೊಳ್ಳಬೇಡ, ಇದು ನಮ್ಮದೇ ದಂಡಕಾರಣ್ಯ, ಇಲ್ಲಿ ನೀನು ಸ್ವೇಚ್ಛೆಯಿಂದ ಸಂಚರಿಸ್ತಾ ಇರು ಎಂದು. ಅದರಂತೆ ನಾನು ಇಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದೇನೆ. ಎಂದಿನಂತೆ ಸೂರ್ಯೋದಯದ ನಂತರ ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸಿ ಪ್ರಭು ಶ್ರೀ ಪರಮೇಶ್ವರನನ್ನು ಧ್ಯಾನಿಸಿ ಬೇಟೆಗೆ ಹೊರಡುವುದು ನನ್ನ ನಿತ್ಯದ ಕಾಯಕ. ಅದರಂತೆ ಇಂದು ಸಹ ಬೇಟೆಗೆ ಹೊರಟು ಬಿಡುತ್ತೇನೆ. ಬಾರಿ ಬಾರಿಗೆ ಮೈಯ ವಾಸನೆ, ಬಾರಿ ಬಾರಿಗೆ ಮೈಯ ವಾಸನೆ. ನಿಶಿಜರ ವೀರರೆಲ್ಲರೂ ಬನ್ನಿರಮ್ಮ ಕಾರಣಗೆ ತುತ್ತಾಗಿ ಆದರೆ ಏನಾಶ್ಚರ್ಯ ಆಗಿರಬಹುದು, ಈ ದಂಡಕಾರಣ್ಯದ ಮಧ್ಯೆ ಮನುಷ್ಯರ ವಾಸನೆ ಮೂಗಿಗೆ ಬಡಿಯುತ್ತಾ ಇದೆ. ಇಲ್ಲಿಯವರೆಗೆ ಈ ಕಾರಣಕ್ಕೆ ಮನುಷ್ಯರು ಬರುವುದಕ್ಕೆ ಹೆದರುತ್ತಿದ್ದರು. ಆದರೆ ಇಂದು ಮನುಷ್ಯರು ಇಲ್ಲಿಗೆ ಬಂದಿದ್ದಾರೆಂದರೆ ಆ ದೇವರೇ ನನಗೆ ಒದಗಿಸಿದ ಸವಿಯಾದ ಭೋಜನವಿದು. ಈ ಭೋಜನವನ್ನು ತಿನ್ನುವ ಬಗೆ ಹೇಗೆ?
ಕಳ್ಳ ಕಳ್ಳನ ಇಲ್ಲಿ ಸಿಕ್ಕಿರುವಂತ ಮನುಷ್ಯರನ್ನು ತಿನ್ನುವ ಪರಿ ಹೇಗೆ? ಇಲ್ಲಿ ಸಿಕ್ಕಿರುವ ಮನುಷ್ಯರ ರುಂಡವನ್ನು ಬೇರೆ ಮಾಡಿ, ಮುಂಡವನ್ನು ಬೇರೆ ಮಾಡಿ, ಅವರ ಮಾಂಸವನ್ನು ಕಿತ್ತು ತೆಗೆದು ಹಂದಿಯ ತುಪ್ಪದಲ್ಲಿ ಬೇಯಿಸಿ, ಅವರ ಎಲುಬುಗಳನ್ನು ಎಳೆದು ತೆಗೆದು ಅದನ್ನು ಕೆಂಡದಲ್ಲಿ ಸುಟ್ಟು ಕರ 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 ಕರನೆ ಜಗೆದು ಅವರ ಬಿಸಿಯಾದ ರಕ್ತವನ್ನು ಗಾಟ ಗಾಟ ಗಾಟನೆ ಕುಡಿದು ಬಿಡುತ್ತೇನೆ. ಆದರೆ ಅದಕ್ಕೂ ಮೊದಲಾಗಿ ಅವರಿರುವಲ್ಲಿಗೆ ನಡೆದು ಬಿಡುತ್ತೇನೆ. ಸ್ವಾಮಿ ಸ್ವಾಮಿ ಬನ್ನಿ ಇಲ್ಲಿ ಸ್ವಾಮಿ. ಏನಾಯ್ತು ಸೀತಾ, ಏನಾಯ್ತು? ರಾಘವ ನೀಯಲ್ಲ ಬಿಟ್ಟು ಹೋಗರಿ ರಾಘವ ನೀಯಲ್ಲ ಬಿಟ್ಟು ಹೋಗರಿ ಈಗ ಬಂದಳು ರಾಕ್ಷಸಿ, ಈಗ ಬಂದಳು ರಾಕ್ಷಸಿ, ಕೂಗು ತಾಳಿ ಆರ್ಭಟಿಸಿ, ಕೂಗು ತಾಳಿ ಆರ್ಭಟಿಸಿ. ಲಕ್ಷ್ಮಣಾತ ಎಲ್ಲಿದ್ದಾನೋ, ಲಕ್ಷ್ಮಣಾತ ಎಲ್ಲಿದ್ದಾನೋ, ರಾಕ್ಷಸಿಯ ಕಂಡೇನೋ, ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಲು ನೋಡು ನೀನು. ರಾಘವ ರಾಘವನಿಯನ್ನ ಬಿಟ್ಟು ಹೋಗಲಿಲ್ಲ. ಪತಿದೇವ ಪತಿದೇವ ಬನ್ನಿ ಇಲ್ಲಿ. ನನಗೆ ತುಂಬಾ ಭಯವಾಗುತ್ತಾ ಇದೆ. ಅದೆಲ್ಲೋ ದೂರದಲ್ಲಿ ಕರ್ಣ ಕಠೋರವಾಗಿರುವಂತಹ ಧ್ವನಿಯೊಂದು ಕೇಳಿಸುತ್ತಾ ಇದೆ. ಇದು ಗಂಡು ಜೀವಿಯ ಧ್ವನಿಯಲ್ಲ, ಯಾವುದೋ ಹೆಣ್ಣು ರಾಕ್ಷಸಿಯ ಧ್ವನಿಯಂತೆ ಕೇಳಿಸುತ್ತಾ ಇದೆ. ನಿಮ್ಮ ತಮ್ಮ ಲಕ್ಷ್ಮಣ ಎಲ್ಲಿ ಹೋದನೋ ಒಂದೂ ತಿಳಿಯದಾಗಿದೆ. ಅವನನ್ನು ಆ ರಾಕ್ಷಸಿ ತಿಂದಳೋ ಒಂದೂ ತಿಳಿಯದಂತಾಗಿದೆ. ರಾಮ, ದಯವಿಟ್ಟು ಬನ್ನಿ, ನನಗೆ ಇಲ್ಲಿ ತುಂಬಾ ಭಯವಾಗುತ್ತಿದೆ ಸ್ವಾಮಿ, ಭಯವಾಗುತ್ತಾ ಇದೆ. ನಾನು ಕೋದಂಡವನ್ನ ಹಿಡಿದು ಆ ಕಡೆಗೆ ಹೆಜ್ಜೆ ಇಡಬೇಕು ಅನ್ನುವಾಗ ನೀನು ನನ್ನನ್ನು ತಡಿತಾ ಇದ್ದೀಯಲ್ಲ. ಹೌದು, ಲಕ್ಷ್ಮಣನಿದ್ದಾನೆ ಎಂದು ಕೇಳಿದ್ರೆ ಅವನು ಎಲ್ಲಿ ಹೋದನೋ ಎಂದು ಕಳವಳಿಸುತ್ತಾ ಇದ್ದೀಯಲ್ಲ. ಹೌದು ಸ್ವಾಮಿ, ಬಹಳ ಬೆದರಿದೀಯ, ಬಹಳ ಬೆದರಿದೀಯ. ಹೌದು. ಹೆದರಬೇಡ ಸೀತಾ, ಹೆದರಬೇಡ. ಮಿಥಿಲೇಂದ್ರ ಕುಲರಾಜೇ ಬಂಗದುವೆ ರಾಕ್ಷಸಿಯ ಕುಂಜರ ಗಮನೆ, ಬಂಗದುವೆ ರಾಕ್ಷಸಿಯ ಕುಂಜರ ಗಮನೆ. ಕಳ್ಳ ಮುಚ್ಚಿಕೊನೀರೋ, ಕಳ್ಳ ಮುಚ್ಚಿಕೊನೀರೋ, ಕಳ್ಳರಂಟು ಗಮನ, ಕಳ್ಳ ಮುಚ್ಚಿಕೊನೀರೋ, ಕಳ್ಳರಂಟು ಗಮನ. ಚೆನ್ನ ಮುಡಿಯನ್ನು ಮಣ್ಣಗೋಡಿಸಿ, ಚೆನ್ನ ಮುಡಿಯನ್ನು ಮಣ್ಣಗೋಡಿಸಿ.
ಮಿಥಿಲಿ, ಪತಿದೇವ. ನಿನ್ನನ್ನ ಈ ಸಂದರ್ಭದಲ್ಲಿ ಹೀಗೆ ಕರೆಯೋದಕ್ಕೂ ಕಾರಣ ಇದೆ. ಮಿಥಿಲೆ ಅಂದ್ರೆ ನಮ್ಮ ಮಗಳಲ್ಲವೇನೆ? ಹೌದು. ನಿನ್ನ ತಂದೆಯನ್ನು ಸಾಮಾನ್ಯದವನೇ, ಮಹಾನ್ ಪರಾಕ್ರಮಿ, ಹೌದು. ಜನಕ ರಾಜ. ಹೌದು. ಅಂಥ ರಾಜನ ಮಗಳಾಗಿಯೂ ಈ ಸಂದರ್ಭದಲ್ಲಿ ನಿನಗೆ ಭಯ ಆಗ್ತಾ ಇದೆಯೇ? ಹೌದು ಸ್ವಾಮಿ. ನೀನು ಅಂಜಬಾರದು. ಇಲ್ಲಿರುವಂತ ಆ ಒಂದು ಹೆಣ್ಣು ರಕ್ಕಸಿಯ ಕರ್ಕಶ ಶಬ್ದ ಹಾ, ನಿನ್ನನ್ನ ಕಾಡಿ ಬೆದರಿಸ್ತಾ ಇದೆಯೇ? ಹೌದು. ಇದೋ ನನ್ನ ಕೈಯಲ್ಲಿ ಕೋದಂಡ ಇದೆ. ಹಾ, ಹಾಗಾಗಿ ಹಾ, ಯಾವ ಆಪತ್ಕಾಲವೂ ನಿನ್ನ ಹತ್ತಿರ ಸುಳಿಯುವಂತ ಸಾಧ್ಯತೆ ಇಲ್ಲ. ಹಾ, ಇನ್ನು ಹಾ, ಯಾವುದೋ ಕೆಟ್ಟದ್ದು, ಹಾ. ಯಾವುದೋ ದುಷ್ಟಜೀವಿ, ಹಾ. ಯಾವುದೋ ಕೆಟ್ಟ ರಾಕ್ಷಸ, ಈ ಕೆಟ್ಟದ್ದು ನೋಡಿ ಹೆದರಿಕೆ ಆಗುವುದು ಯಾವಾಗ? ಅದು ನಮ್ಮನ್ನ ಪ್ರವೇಶಿಸುವುದು ನಮ್ಮ ಕಣ್ಣಿನ ಮೂಲಕ. ಹಾ, ಕಣ್ಣು ಮುಚ್ಚಿಕೊಂಡ್ರೆ, ಹಾ, ಈಗ ಮಾತಿಗಾದ್ರೂ ಹೇಳ್ತಾರಲ್ಲ, ಕಂಡ್ರೆ ಹೆದರಿಕೆ ಆಗ್ತದೆ ಅಂತ. ಹೌದು ಸ್ವಾಮಿ. ಕಾಣದೆ ಇದ್ರೆ ಆಯ್ತು ಅಷ್ಟೇ. ಆಯ್ತು. ಹಾಗಾಗಿ ನೀನು ಕಣ್ಣು ಮುಚ್ಚಿಕೊಂಡು ನೀನು ಒಳಗಿರುವ ಆಯ್ತು. ಇಲ್ಲಿರುವಂತ ರಕ್ಕಸರು ಏನು ಅಂತ ಈ ಧನುವನ್ನ ನಾನು ಹಿಡಿದು ನಾನು ನೋಡ್ತೇನೆ ಅವರನ್ನ. ನೀನು ಈ ಕಡೆಗೆ ಬಾ. ಆಗಲಿ ಪತಿದೇವ. ಓಹೋ, ಯಾರಿದು? ಏನು ರೂಪವಂತ? ಕಳ್ಳರೆ ಮದನದ ಗಂಡು ಸಾಗಿಯ ಕಳ್ಳರೆ ಮದನದ ಕಳ್ಳರೆ ಮದನದ ಗಂಡು ಸಾಗಿಯ ಗಂಡು ಸಾಗಿಯ ಮನುಷ್ಯರ ವಾಸನೆ ಮೂಗಿಗೆ ಬಡಿದು ಅವರನ್ನು ಭಕ್ಷಿಸುತ್ತೇನೆಂದು ಇಲ್ಲಿ ಬಂದು ನೋಡಿದರೆ, ಆಹಾ, ಅಲ್ಲಿ ಕುಳಿತಿರುವ ಆ ಸುಂದರ ಪುರುಷನನ್ನು ನೋಡಿದರೆ ಮನ್ಮಥನಂತೆ ಕಂಗೊಳಿಸುತ್ತಾ ಇದ್ದಾನೆ. ಇವನನ್ನು ಕೊಂದು ತಿನ್ನುವುದೇ ಸರ್ವತಾ ಸಾಧ್ಯವಿಲ್ಲ. ಇವನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ನನ್ನ ಗಂಡನನ್ನಾಗಿ ಮಾಡಿಕೊಳ್ಳುತ್ತೇನೆ. ಹೋಗಲು ಹೀಗೆ ಹೋಗ್ತೀರಾ? ಹೀಗೆ ಹೋಗುತ್ತೇನೆ. ನಾನು ಸುಂದರವಾಗಿಲ್ಲವೋ? ನೋಡ್ಲಿಕ್ಕೆ ಭಾರಿ ಸುಂದರ ಇದ್ದೀರಿ. ಕೆಂಗಣ್ಣು, ಕೋರದಾಡಿ, ಭೀಕರಾಕೃತಿ, ಕರಾಳದೇಯ. ನಿಮಗೆ ಹೊಟ್ಟೆ ಕಿಚ್ಚು. ನಾನು ಇಷ್ಟೊಂದು ಸುಂದರವಾಗಿದ್ದೇನೆ. ಇರಲಿ, ನನ್ನ ಕೈಯೇ ದರ್ಪಣ, ಅದರಲ್ಲಿ ನನ್ನ ರೂಪವನ್ನು ನೋಡಿಕೊಳ್ಳುತ್ತೇನೆ. ಹೌದು
ಸ್ವಾಮಿ, ನೀವು ಹೇಳಿದ್ದು ಸರಿಯಾಗಿಯೇ ಇದೆ. ನನ್ನ ಈ ರಾಕ್ಷಸ ಭಯಂಕರವಾದ ರೂಪವನ್ನು ಅವನೆಲ್ಲಿಯಾದರೂ ನೋಡಿದ ಅಂತಾದರೆ ಹೆದರಿ ಓಡಿಯಾನು. ಗಂಡನಾಗುವ ಬದಲು ಗಂಡಾಂತರವೇ ಆದೀತು. ಏನು ಮಾಡುವುದೀಗ? ನಾವು ಮಾಯಾವಿಗಳಲ್ಲವೋ? ನಮಗೆ ಅಷ್ಟ ಸಿದ್ಧಿ ಕರಗತವಾಗಿದೆ. ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎನ್ನುವಂತಹ ಸಿದ್ಧಿಗಳು. ಅದರಲ್ಲಿ ಪ್ರಾಕಾಮ್ಯದ ಉಪಯೋಗವನ್ನ ಈಗ ಮಾಡಿಕೊಂಡು ನನ್ನ ರೂಪವನ್ನು ಬದಲಾವಣೆ ಮಾಡಿಕೊಂಡು ಹೇಗೆ ಬರುತ್ತೇನೆ ನೋಡುತ್ತಾ ಇರಿ. ಎನ್ನುವುದ ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ಕಾಯವನ್ನು ಕೊನೆಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಮಾಯೆಯನ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದಾಕ್ಷತಿ. ಹರಿನಾರು ವಸರದ ಶೃಂಗಾರ ಆಡಿ ಮೊದಲ ಶೃಂಗಾರವಾಗಿ ಮೊದಲ ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಾನು ಯಾರೆಂದು ಪರಿಚಯವಾಯಿತೆ? ಪರಿಚಯ ಆಗಲಿಲ್ಲ. ಹಾ,
ಹ, ನಿಮ್ಮ ಕಣ್ಣು ಸರಿಯಾಗಿದೆ. ಈಗಷ್ಟೇ ನಿಮ್ಮೊಡನೆ ಯಾರು ಮಾತನಾಡಿ ಹೋಗಿದ್ದಾರೆ? ಅವಳು ರಕ್ಕಸಿ. ಹ, ಅವಳೇ ನಾನು ಸ್ವಾಮಿ. ಹೇಗೆ ಆಗಬಹುದೇ? ನೋಡಲಿಕ್ಕಾಗುವುದು. ಹ, ಈಗ ಹಾಗೆಲ್ಲ ನಿಮಗೆ ಸಿಗುವಳಲ್ಲ ನಾನು. ಈ ರೂಪ ಏನಿದ್ದರೂ ಆ ಪುರುಷನಿಗಾಗಿ. ಕಟ್ಟುವಲ್ಲಿ ಕಟ್ಟಿದ್ದೇನೆ, ಮೆಟ್ಟುವಲ್ಲಿ ಮೆಟ್ಟಿದ್ದೇನೆ, ತಿದ್ದುವಲ್ಲಿ ತಿದ್ದಿದ್ದೇನೆ. ಏನು ಬಿಚ್ಚಿಡಬೇಕು ಅದನ್ನು ಬಿಚ್ಚಿಟ್ಟಿದ್ದೇನೆ. ಏನು ಕಣ್ಣು ಕಳಿಸಿ ಹಾಗೆ ನೋಡಬೇಡಿ. ಮೆತ್ತುವಲ್ಲಿ ಮೆತ್ತಿದ್ದೇನೆ ಎಂದರೆ ಕಲಪಿಗೆ ಹೊಳಪನ್ನು ಮೆತ್ತಿದ್ದೇನೆ. ತಿದ್ದುವಲ್ಲಿ ತೀಡಿದ್ದೇನೆ ಎಂದರೆ ಕಣ್ಣಿಗೆ ಕಾಡಿಗೆ ಉಪ್ಪನ್ನು ತೀಡಿದ್ದೇನೆ. ಜಡೆಯನ್ನ ಬಿಗಿಯಾಗಿ ಕಟ್ಟಿದ್ದೇನೆ, ಮುಂಗುರನ್ನು ಬಿಚ್ಚಿದ್ದೇನೆ. ಈಗ ಆ ಪುರುಷನಲ್ಲಿದ್ದೀಗ ನಡೆಯುತ್ತೇನೆ. ರಾಘವ, ನಿನ್ನ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಆ ಯಾರು ಯಾರು ಇವಳು? ರಾಘವ ಅಂತ ಕರೀತಾ ಇದ್ದಾಳೆ. ರಾಘವ, ರಾಘವನಪತಿ ಶಗುಮಮವನ ರಾಘವನಪತಿ ರಾಘವ ನರಪತಿ ಶಗುಮಮ ವಂಶನ ಷಡುಮಮ ವಂಶನ ನಿಗುಣ ವಿಧಿಯನು ನಿನ್ನ ಸೇರಿದೆ ಬಂದೋ. ನಿಗುಣ ವಿಧಿಯನು ನಿನ್ನ ಸೇರಿದೆ ಬಂದೋ. ಅತಿಕುಲವತಿ ನಾನು, ಅತಿಕುಲವತಿ ನಾನು, ಪೃಥ್ವಿ ಪಾಲಕ ನೀನು, ಪೃಥ್ವಿ ಪಾಲಕ ನೀನು. ರತಿದೇವಿ ಜನರಾನು, ರತಿದೇವಿ ಜನರಾನು, ಮನುಮತ ನೀನು, ಮನುಮದ ನೀನು. ಅತಿಕೂಲವತಿ ನಾನು, ಪೃಥ್ವಿ ಪಾಲಕ ನೀನು. ರತಿದೇವಿ ಜನರು ಮನುಮದ ನೀನು. ರತಿದೇವಿ ಜನರು ಮನುಮದ ನೀನು. ಸರಸಿ ಜಾಂಬಕಿ ನಾನು, ಸರಸಿ ಜಾಂಬಕಿ ನಾನು, ತರಣಿ ಪ್ರಕಾಶ ನೀನು, ತರಣಿ ಪ್ರಕಾಶ ನೀನು. ವರದ ಮಾದರೆ ನಾನು, ಹೊರಗಿಡಿ ನೀನು, ವರದ ಮಾದರೆ ನೀನು, ಹೊರಗಿಡಿ ನಾನು. ಹೊರಗಿಡಿ ನೀನು.
ನನ್ನ ಮಾತನ್ನು ನೀನು ಪ್ರೀತಿಯಿಂದ ಲಾಲಿಸಬೇಕು. ಓ ತರುಣಿ, ಏಕಾಏಕಿ ಈ ಕಾಡಿನ ಮಧ್ಯದಲ್ಲಿ ಎಲ್ಲೆಲ್ಲಿಂದಲೂ ಕರ್ಕಶವಾದ ಶಬ್ದ ಕೇಳುವಾಗ ಅಲ್ಲೊಂದು ಜುಳುಜುಳು ನದಿಯಂತೆ ಏಕಾಏಕಿ ನನ್ನ ಎದುರು ಬಂದು ನಿಂತು ನನ್ನ ಬಗ್ಗೆ ಬಹಳ ತಿಳಿದವಳ ಹಾಗೆ, ನಮ್ಮ ವಂಶದ ಬೇರನ್ನರಿದ್ದವನ ಹಾಗೆ ಮಾತಾಡ್ತಾ ಇದೆಯಲ್ಲ, ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಹೌದು, ಈಗ ನಾನು ನಿನ್ನನ್ನು ನೋಡಿದೆ. ನೋಡಿದಾಗ ಮಾತನಾಡಬೇಕಂದ ತವಕದಿಂದ ಬಂದಿದ್ದೇನೆ. ರಾಘವ, ಕೇಳು. ಹೇಳ. ಈಗ ನಾನು ಹೇಳುವ ಮಾತನ್ನು ನೀನು ಪ್ರೀತಿಯಿಂದ ಲಾಲಿಸಬೇಕು. ಕೇಳುತ್ತೇನೆ ಅಂತ ಭರವಸೆ ಕೊಡಬಹುದು. ಏನೆಂದರೆ, ನೀನು ಪ್ರಪಂಚದಲ್ಲಿ ಅತಿ ಗುಣಾಢ್ಯನೆಂದು ನಿನ್ನಲ್ಲಿ ನಾನು ಮಾತನಾಡಲು ಬಂದೆ. ನಾನು ಅತಿ ಕುಲವತಿ ಹೆಣ್ಣು. ಅತಿ ಕುಲ ಅಂದ್ರೆ ಅಲ್ಲ, ನಮ್ಮ ಕಡೆ ಅತಿ ಅಂದ್ರೆ ಎಲ್ಲ ಅತಿರೇಕ ಅಂತ ಅರ್ಥಪ್ಪ. ಇದು ಅಂದ್ರೆ ಬಹಳ ಅತಿರೇಕದ ಕುಲವಾ ಹೇಗೆ? ಹಾಗಲ್ಲ ರಾಘವ, ಇದು ಹಾಗಲ್ಲ. ಮತ್ತೆ ಅತಿ ಕುಲವೆಂದರೆ ನಾನು ಶ್ರೇಷ್ಠ ವಂಶದವಳು ಎಂದು. ಹಾಗೆ ಈಗ ನಾನು ಶ್ರೇಷ್ಠ ವಂಶದವಳು, ಹಾ, ನೀನು ಪೃಥ್ವಿಪಾಲಕ. ಪೃಥ್ವಿಪಾಲಕ ಆ ವಂಶದವನು. ಹೌದು, ಈಗ ಸದ್ಯಕ್ಕೆ ಯಾವ ಪೃಥ್ವಿಪಾಲಕನೂ ಅಲ್ಲ, ಈ ಕಾಡಿನ ಮಧ್ಯೆ ಇದ್ದೇನೆ. ಇರ್ಲಿ, ಅಂದ್ರೆ ಆ ವಂಶದಲ್ಲಿ ಇರುವವರೆಲ್ಲ ಪೃಥ್ವಿಪಾಲಕರು ಅಂತ ಕರೆಯುವ ರೂಢಿ. ಅದೇ ಇರ್ಲಿ. ಈಗ ಆ ವಂಶವನ್ನೋದು ಮುಖದಲ್ಲಿ ನಮಗೆ ಕಾಣುತ್ತ ತೇಜಸ್ಸು ಕಾಣ್ತಾ ಇದೆ. ಆದ್ದರಿಂದ ಪೃಥ್ವಿಪಾಲಕ ಅಂತ ಸಂಬೋಧಿಸಿದ್ದೇನೆ. ಈಗ ನೀನು ಪೃಥ್ವಿಪಾಲಕ, ನಾನು ಮೊದಲೇ ಹೇಳಿದಂತೆ ಶ್ರೇಷ್ಠ ಕುಲದ ಹೆಣ್ಣು. ನಮ್ಮಿಬ್ಬರಿಗೆ ನಾನು ಹೊಂದಾಣಿಕೆ ಆದೀತೆ ಎಂದು ಕೇಳಲು ಬಂದೆ. ಓಹೋ, ಮಾತಾಡ್ಲಿಕ್ಕೆ ಆಗ್ಬಹುದು ಹೀಗೆ ನಿಂತು. ಅದಕ್ಕಿಂತ ಹೆಚ್ಚಿನ ಹೊಂದಾಣಿಕೆ ಆಗ್ತದೋ ಇಲ್ವೋ ಏನೋ ಅಲ್ಲ. ಈಗ ನೀನು ಮಾತನಾಡಲಿಕ್ಕೆ ಅಂದಾಗ ಗೊತ್ತಾಯಿತು. ಏನಂದ್ರೆ, ನಾನು ಓಲಿಂದ ನಿನ್ನನ್ನು ನೋಡುವಾಗ ನಿನ್ನಲ್ಲಿ ಹೇಗೆ ಮಾತನಾಡಬೇಕು, ಯಾವ ಶ್ರುತಿಯಲ್ಲಿ ಮಾತನಾಡಬೇಕು ಎಂದು ನಾನು ಅಭ್ಯಾಸ ಮಾಡಿಕೊಂಡು ಬಂದಿದ್ದು. ಈಗ ನಿನ್ನ ವಾಚರ್ಯ ಎದುರು, ನಿನ್ನ ಈ ತೇಜಸ್ಸಿನ ಎದುರು ನನ್ನ ಮಾತು ಏನಾದರೂ ವ್ಯತ್ಯಾಸ ಆದರೆ ನೀನೇ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಪ್ರಯತ್ನ ಮಾಡ್ತೀನಿ. ಈಗ ಇಲ್ಲಿ ನೋಡ, ನನ್ನನ್ನು ನೋಡ. ಈಗ ನಾನು ಸುಂದರವಾಗಿದ್ದೇನೆ, ರತಿಗೆ ಎಣೆ ಇದ್ದೇನೆ, ಹೌದಾ? ನೀನು ಸಾಕ್ಷಾತ್ ಮನ್ಮಥನಂತೆ ಇದ್ದೀಯ. ಮನ್ಮಥ ಏನು ರೂಪದಲ್ಲಿ ಮನ್ಮಥನ ಅಪ್ಪನೂ ಆಗಿರಬಹುದು, ಆದರೂ ಮನ್ಮಥನಂತೆ ಇದ್ದೀಯ. ಅದಕ್ಕಾಗಿ ರಾಘವ, ನನ್ನನ್ನು ವರಿಸು. ಈಗ ರತಿ ಮನ್ಮಥನ ಜೋಡಿ ಅನ್ನೋದು ಅದು ಬಹಳ ಪ್ರಸಿದ್ಧ ಜೋಡಿ. ಮನ್ಮಥನ ಹಾಗೆ ನಾನಿದ್ದೇನೆ ಅನ್ನೋ ಕಾರಣಕ್ಕೆ ನಾನು ಈಗ ನಿನಗೆ ಜೋಡಿ ಆಗ್ಲಿಕ್ಕೆ ಆಗ್ತದೆ. ನೀನು ಅದು ಮನ್ಮಥನ ಹತ್ರ ಕೇಳಬೇಕು, ಬಿಟ್ರೆ ಮನ್ಮಥನ ಹಾಗಿದ್ದವ್ರ ಹತ್ರ ಎಲ್ಲ ನೀನು ಜೋಡಿ ಆಗ್ಬೇಕು ಅಂತೆಲ್ಲ ಕೇಳುದಲ್ಲ. ಅದೆಲ್ಲ ಹಾಗೆಲ್ಲ ಆಗುದಿಲ್ಲ. ಏನು ಗೊತ್ತುಂಟಾ? ಏನು? ನಾನು ಕೆಸರಿನಲ್ಲಿ ಅರಳಿದ ತಾವರೆ ಸದೃಶ, ನೀನು ಸೂರ್ಯ ತೇಜ, ಸೂರ್ಯನಂತೆ. ಆದ್ದರಿಂದ ಬಂದೆ ನಿನ್ನ ಬಳಿಗೆ. ಹೀಗೆ ನನ್ನನ್ನು ನನಗೆ ಜೀವನಕ್ಕೊಂದು ಸಾರ್ಥಕ್ಯವನ್ನ ನೀನು ನೀಡು ರಾಘವ ಅಂತ ನಿನ್ನ ಬಳಿಗೆ ಬಂದಿದ್ದೇನೆ. ನೀನು ಈ ಶಬ್ದ ಎಲ್ಲ ಜೋಡಣೆ ಮಾಡೋದು ನೋಡಿದ್ರೆ ನನಗೆ ಅನುಮಾನ ಬರುವುದು ನೀನು ಬರೇ ತರುಣಿಯೋ ಅಥವಾ ಒಂದು ಕವಿ ತರುಣಿಯೋ ಅಂತ ನನಗೆ ಅನುಮಾನ ಬರ್ತದೆ. ಯಾಕಂದ್ರೆ ನೀನೆಲ್ಲ ಶಬ್ದ ಹೆಕ್ಕಿ ಹಾಕೊಂಡು ನೋಡಿದ್ರೆ ಆಯ್ತಾ. ತಾವರೆ ಸೂರ್ಯನ ಬೆಳಕಿಗೆ ಅದು ಈ ಇಡೀ ಜಗತ್ತಿಗೆ ಬೇಕಾಗುವಂತ ಒಂದು ಜೀವಸತ್ವದ ಪೋಷಣೆ ಆ ಸೂರ್ಯನ ಬೆಳಕು. ಹಾಗಂತ ತಾವರೆ ಸೂರ್ಯನ ಹತ್ತಿರಕ್ಕೆ ಹೋದ್ರೆ ಅದು ಕರಟಿ ಕಮರಿ ಸುಟ್ಟು ಬೂದಿ ಆಗ್ತದೆ. ಹಾಗಾಗಿ ಅದು ದೂರದಲ್ಲಿ ನಿಂತು ನೋಡಬೇಕು, ಬಿಟ್ರೆ ಸೂರ್ಯ ರಶ್ಮಿಯನ್ನ ದೂರದಿಂದ ತಗೊಳ್ಬೇಕು ಬಿಟ್ರೆ ಅತಿ ಆಸೆ ಮಾಡಿ ಸೂರ್ಯನ ಹತ್ತಿರ ಹೋಗುವುದಿಲ್ಲ. ಹಾಗಾಗಿ ಇದೆಲ್ಲ ಸಾಧ್ಯ ಇಲ್ಲದ ವಿಷಯ ಇದೆ. ಮತ್ತೆ ನೀನು ಇಷ್ಟು ಬಯಕೆ ಇರುವವಳು, ಒಬ್ಬ ಸಮಾನ ಕುಲದವನು ಬೇಕು ಬೇಕು ಅಂತ ನೀನು ಹೇಳ್ತಾ ಇದೆಯಲ್ಲ, ಈ ಜಗತ್ತಲ್ಲೆಲ್ಲ ಸುತ್ತಾಡಿ ನೀನು ಹುಡುಕಬಹುದಲ್ಲ ನೀನು? ಎಲ್ಲಿ ನೋಡಿದರಲ್ಲ ಒಬ್ಬುವ ಜನ, ಎಲ್ಲಿ ನೋಡಿದ ಜನ ಇಲ್ಲ ಒಬ್ಬುವ ಜನ, ಜನಗಿಲ್ಲ ಒಬ್ಬುವ ಜನ. ಬಲು ಬೇಗ ಕರೆಯೋ ಬಲ್ಲದನೆ
ರಾಘವ, ಓ ತರುಣಿ, ನಾನು ಮದುವೆ ಆಗಬೇಕೆಂದು ಹಾ. ಈ ಪ್ರಪಂಚದಲ್ಲಿ ಅನೇಕ ಕಡೆ ಹುಡುಕಾಡಿದೆ. ಹುಡುಕಿದ್ದೀನಿ. ಹೌದೌದು. ಹಾ, ಆದ್ರೆ ನಾನು ಒಪ್ಪುವಂತ ಹುಡುಗ ಸಿಗಬೇಕಲ್ಲ, ನಿನ್ನನ್ನು ಒಪ್ಪುವವರು ಸಿಕ್ಕಿದ್ರು ನಾನು ಒಪ್ಪುವಂತವನು ಸಿಗಬೇಕಲ್ಲ. ಈ ಷೋಡಶಿಯಾದ ಈ ಸೌಂದರ್ಯದ ಖನಿಗೆ ಹಾ. ಯೋಗ್ಯವಾದ ವರನನ್ನು ನಾನು ಹುಡುಕುತ್ತಾ ಇದ್ದೇನೆ. ಹಾ. ನಮ್ಮವರು ಹುಡುಕುತ್ತಾ ಇದ್ದಾರೆ. ಈ ಶ್ರೇಷ್ಠ ಕುಲದವಳು ನಾನು ಅಂತ ನಿನಗೆ ಮೊದಲೇ ಹೇಳಿದ್ದೇನಲ್ಲ. ಹಾ. ಈಗ ನಾನು ನಿನ್ನನ್ನು ನೋಡಿದಾಗ ನನಗೆ ಸರಿಯಾದ ಜೋಡಿ ಆದರೆ ನೀನೇ ಆದೀತೆಂದು ನಿನ್ನ ಬಳಿಗೆ ಬಂದೆ. ಶ್ರೇಷ್ಠ ಕುಲದವಳು ನಾನು, ಹಾಗಲ್ಲ ನನ್ನ ಬಯಕೆಯನ್ನೇ ಹೇಳಬಾರದು ನಿಜ. ಆದರೂ ನಿನ್ನನ್ನು ನೋಡಿದಾಗ ನಿನ್ನ ಈ ಮುದ್ದು ರೂಪ, ನಿನ್ನ ಈ ಏನು ತೇಜಸ್ಸು, ನಿನ್ನ ಕ್ಷಾತ್ರ ತೇಜದ ಹರವಾದ ಎರೆ, ಇದೆಲ್ಲ ನನ್ನನ್ನು ಆಕರ್ಷಣೆಯಾಗಿ ನಾನು ಸ್ವಲ್ಪ ನಾಚಿಕೆಯನ್ನ ಬಿಟ್ಟಿದ್ದೇನೆ. ನಿನ್ನ ರೂಪದ ಎದುರು ಅದು ಕಾಣಿಸ್ತಾ ಇದೆ. ಹಾಗಾಗಿ ಹಾ. ಈಗ ನನಗೆ ಸರಿಯಾದ ಜೋಡಿ ನೀನೇ ಎಂದು ನಿನ್ನ ಬಳಿ ನಿಂದು ಕೈ ಮುಗಿದು ಪ್ರಾರ್ಥಿಸುತ್ತಾ ಇದ್ದೇನೆ. ರಾಘವ, ನನ್ನನ್ನು ಮದುವೆಯಾಗೋ. ಓ ಮದನನ ಪಕ್ಷದ ರಾಣಿ, ಮದನ ಪಟ್ಟ ಮೊದಲೇ ಬಂದು ಇಲ್ಲ ಚದುರ ಸಣ್ಣವಳ ಫಳ ಮದುವೆಯಾದೆ ಚದುರ ಸಣ್ಣವಳ ಫಳ ಮದುವೆಯಾದೆ ಒಂದು ಚೋರಿ ಎರಡು ಮನೆಯು ಒಂದು ಚೋರಿ ಎರಡು ಮನೆಯು ಒಂದು ಊರಿ ಬೀಳು ಒಂದು ಊರಿ ಬೀಳು ಮಂದಗನ ಕೇಳಿ ನಗೊಂದೊಂದು ಯೋಗಿತಾಳೋ ನಿನ್ನ ಈ ಭಾವನೆಗಳನ್ನೆಲ್ಲ ಕೇಳಿದ್ರೆ ಮದನನ ಪಟ್ಟದ ರಾಣಿ ಅಂತಲೇ ಕರಿಬೇಕು ಅಂತ ಅನಿಸ್ತದೆ. ಓ ತರುಣಿ, ಏನಾಯ್ತು ಗೊತ್ತಾ? ಇದು ತಡ ಆಯ್ತು. ನೀನು ಬಂದದ್ದು ಬಹಳ ತಡ ಆಯ್ತು. ಯಾಕಂದ್ರೆ ನನಗೆ ಈಗಾಗಲೇ ಮದುವೆ ಆಗಿದೆ. ಒಬ್ಬಳು ಚಿಕ್ಕ ತರುಣಿಯನ್ನ ನೀನಲ್ಲಿ ಕಾಡ್ತಾ ಇರಬಹುದು, ಅವಳನ್ನು ನಾನು ಮದುವೆ ಆಗಿದೆ ನಾನು. ಹಾಗಾಗಿ ಇನ್ನೊಂದು ಮದುವೆ ಆಗುವ ಅನ್ನುವುದಲ್ಲ. ಆಮೇಲೆ ಆ ಮದುವೆ ಆದದ್ರಿಂದ ನನಗೆ ಇನ್ನೊಂದು ಅನುಮಾನ, ನಿನ್ನ ನೋಡಿದ್ರೆ ಮೋಸ. ಇದು ಮೋಸ. ಸದ್ಯ ಯಾವುದು ಮೋಸ? ಎರಡು ಮದುವೆ ಆದರೆ ಅದು ಹೇಗಾಗ್ತದೆ ಅಂದ್ರೆ, ಒಂದು ಖಡ್ಗಕ್ಕೆ ಎರಡು ವರೆ, ಈ ಕಡೆ ಒಂದು ಆ ಕಡೆ ಒಂದು, ಸೆಳೆದ ಮೇಲೆ ಈವರೆಗೆ ಸೇರಿಸುದಾ ಆವರೆಗೆ ಸೇರಿಸುದಾ ಒಂದು ಸಮಸ್ಯೆ ಎದುರಾಗ್ತದೆ. ಈ ಒಬ್ಬರನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಇನ್ನೊಬ್ಬರಿಗೆ ಬೇಸರ ಆಗ್ತದೆ, ಒಬ್ಬರೊಟ್ಟಿಗಿದ್ರೆ ಇನ್ನೊಬ್ಬರಿಗೆ ಬೇಸರ ಆಗ್ತದೆ. ಹಾಗಾಗಿ ಎರಡೂವರೆಯ ಕತ್ತಿ ಆಗ್ಲಿಕ್ಕೆ ನಾನು ಸಿದ್ಧ ಇಲ್ಲ. ನನ್ನ ಚಾರಿತ್ರ್ಯವೂ ಅದಲ್ಲ. ಆದ್ರೆ ನೀನೀಗ ಬಹಳ ಸುತ್ತಾಡ್ತಾ ಇದ್ದಿ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಪರ ಅಂತ. ನಾನು ನಿನಗೊಂದು ದಾರಿ ತೋರಿಸಬಹುದಾದ. ಈಗ ನಿನ್ನ ದಾರಿ ತೋರಿಸುವಿಕೆಯನ್ನೇ ನಾನು ಕಾಯುತ್ತಿದ್ದೇನೆ. ಏನಂದ್ರೆ, ನನಗೊಂದು ತ್ವರಿತವಾಗಿ ಮದುವೆ ಆಗಬೇಕು. ನೀನೇ ಒಂದು ಮನಸ್ಸು ಮಾಡಬಹುದಲ್ಲ ರಾಮ? ಆ ದಾರಿ ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಿನಗೊಂದು ದಾರಿ ತೋರಿಸಬಹುದು. ನಾವು ಏನು ಗೊತ್ತಾ? Somebody
ಬೇಗ ವಂಚನೆ ಇಲ್ಲದಿರೋ ಚಂಚಲಾಕ್ಷಿ ಬೇಗ ಪಂಚಮಾಡಲು ಬೇಗ ಮುಚ್ಚಿಕೊಡುವ ಈಗ ಓ ತರುಣಿ, ನಾನು ನಿರುಪಾಯನಾಗಿದ್ದೇನೆ ಅಂದ್ರೆ ಉಪಾಯ ಇನ್ನು ಉಳಿದಿಲ್ಲ ಅಂತ ಅಲ್ಲ. ನಾನು ಈಗ ಯೋಚನೆ ಮಾಡುವುದು ಅದೋ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಪುರುಷಾಕೃತಿ ಪೂರ್ತಿಯಾಗಿ ಇಲ್ಲಿಂದ ಕಾಣಿಸುವುದಿಲ್ಲ. ಆ ಬಂಡೆ ಮೇಲೊಬ್ಬ ನಿಂತಿದ್ದಾನೆ. ಹೌದು. ಅವನು ಇನ್ಯಾರು ಅಲ್ಲ, ನನ್ನ ಸಹೋದರ. ಓಹೋ, ಆ ಲಕ್ಷ್ಮಣ. ಅವನಿಗೆ ಇನ್ನೂ ಮದುವೆ ಆಗಲಿಲ್ಲ. ನೀನು ಇಲ್ಲಿಂದ ಅಲ್ಲಿಯ ತನಕ ಸಾಗಿ ಅವನ ಹತ್ರ ನೀನು ಕೋರಿಕೊಂಡ್ರೆ ಮತ್ತೆ ರೂಪದಲ್ಲಿ ನನಗಿಂತ 1 ಪಟ್ಟು 2 ಪಟ್ಟು ಅಲ್ಲ 100 ಪಟ್ಟು ಚೆಲುವ ಅವನ ಹತ್ರ ನೀನು ಹೋಗಿ ಕೋರಿಕೊಂಡ್ರೆ ವಂಚನೆ ನಿನ್ನಲ್ಲಿ ಇಲ್ಲದೆ ಇದ್ರೆ ಅವ ನಿನಗೆ ದಾರಿ ಖಂಡಿತ ತೋರಿಸ್ತಾನೆ ಅಂತ ನನ್ನ ಭಾವನೆ. ಹಾಗಾಗಿ ನೀನು ಈ ಸ್ಥಳವನ್ನು ಬಿಟ್ಟು ಆ ಸ್ಥಳಕ್ಕೆ ಹೋಗುದು ಒಳ್ಳೆಯದು. ಅಲ್ಲಿ ಹೋಗಿ ಕೋರಿಕೋ, ನಿನ್ನ ಆಸೆ ಈಡೇರಬಹುದು. ಈಗ ಆ ಲಕ್ಷ್ಮಣನಿದ್ದರಿಗೆ ಹೋಗುತ್ತೇನೆ. ಹೀಗೆ ಹೋಗುವುದೇ ಶ್ರೀ ರಾಮಚಂದ್ರ ಹೇಳಿದಂತೆ ಇನ್ನು ನನ್ನನ್ನು ಸುಂದರವಾಗಿಸಿಕೊಂಡು ಆತನಿದ್ದಲ್ಲಿಗೆ ನಾನು ನಡೆಯುತ್ತೇನೆ. ರಾಮಚಂದ್ರ ಹೇಳಿದ ಮಾತಿ ಅಲ್ಲವಲ್ಲ ಬಳಸುತ್ತ ಅಲ್ಲವಲ್ಲ ಬಳಸುತ್ತ ಕಲ್ಲಡಿಯೇನು ತೆಗೆದು ನೋಡುತ್ತ ಕಲ್ಲಡಿಯೇನು ತೆಗೆದು ನೋಡುತ್ತ ಮಗವು ಚೆನ್ನಾಗುವುದಿಲ್ಲದೆ ನಗಾಡುತ್ತ ಮಗವು ಚೆನ್ನಾಗುವುದೆಂದು ನಗಾಡುತ್ತ ಮತ್ತೆ ಕನ್ನಡುತ್ತಾನೆ ಮಾತನಾಡುತ್ತ ತಾನು ಕನ್ನಡುತ್ತಾನೆ ಮಾತನಾಡುತ್ತ ತನಗೆ ಕಲ್ಲಿಯರು ಎಣೆ ಇಲ್ಲೆನುತ ತನಗೆ ಕಲ್ಲಿಯರು ಎಣೆ ಇಲ್ಲೆನುತ ಕನ್ನಡಿಯನ್ನು ತೆಗೆದು ನೋಡೋಣ ಮಗವು ಚೆನ್ನಾಗುವುದೆಂದು ನಿನಗಾಡುತ್ತ ಮತ್ತೆ ತನ್ನೊಡುತ್ತಾನೆ ಮಾತನಾಡುತ್ತ ತನಗೆ ಕನ್ನೆಯರುಗಳು ಎಣೆ ಇಲ್ಲೆನುತ ಎಣೆ ಇಲ್ಲೆನುತ ಎಣೆ ಇಲ್ಲೆನುತ
ಸುಂದರವಾಗಿ ಕಾಣಿಸಿಕೊಳ್ಳಬೇಕೆಂಬ ಹಂಬಲದಲ್ಲಿ ಕಣ್ಣಿಗೆ ಕಾಡಿಗೆಗಳನ್ನ ಮೆತ್ತಿಕೊಂಡು ನನ್ನ ಮುಂಗುರುಳನ್ನ ಇನ್ನಷ್ಟು ತಿದ್ದಿ ತೀಡಿ ವನಪು ವೈಯಾರದಿಂದ ಲಕ್ಷ್ಮಣನಿದ್ದಲ್ಲಿಗೆ ತೆರಳುತ್ತೇನೆ. ತಾಯಿ 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 ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ನನ್ನ ಮಾತನ್ನ ಪ್ರೀತಿಯಿಂದ ಕೇಳಬೇಕು. ಕಾಮ ಸಲ್ಲಿಮ ಮಾತ ಕಾಮ ಸಲ್ಲಿಮ ಮಾತ ಕೇಳು ಕಾಮ ಸಲ್ಲಿಮ ಮಾತ ಕೇಳು ನಾಮನರಿಟ್ಟು ಕೃಪಾಡು ನಿನ್ನ ಕಾಣಿಸಿ ಬಂದೆ ಮೋಹದುಳು ನಿನ್ನ ಕಾಣಿಸಿ ಬಂದೆ ಮೋಹದುಳು ತಾಳಲಾರೆನು ನಾನು ತಾಳಲಾರೆನು ನಾನು ಪ್ರೇಮದಿಂದಲಿ ಕೂಡು ಸರಸಮಾಡು ಪ್ರೇಮದಿಂದಲಿ ಕೂಡು ಸರಸ ಮಾತಾಡು ಕಾಮ ಸನ್ನಿಧವಾದ ಕೇಳು ಮಗಳು ಹಿಂದಿನೊಳು ಕಾಮ ಸನ್ನಿವ ಅಯ್ಯ ಕಾಮಸಂದಿವ, ನಾನಾಡುವ ಮಾತನ್ನ ಪ್ರೀತಿಯಿಂದ ಕೇಳಬೇಕು. ನಾನಾಗಿಯೇ ಇಲ್ಲಿಗೆ ಬಂದವನಲ್ಲ. ಆದರೆ ಅಲ್ಲಿ ನೋಡು, ನಿಮ್ಮಣ್ಣ ಶ್ರೀರಾಮನ ಚಂದ್ರನ ಬಳಿ ಹೋದವಳು. ಅವನನ್ನ ಮದುವೆಯಾಗುವಂತೆ ಕೇಳಿಕೊಂಡೆ. ಆದರೆ ಅವನಿಗೆ ಮದುವೆ ಆಗಲಿಕ್ಕೆ ಮನಸ್ಸಿಲ್ಲ ಅಂತ ನಿನ್ನ ಬಳಿ ಕಳಿಸಿಕೊಟ್ಟಿದ್ದಾನೆ. ಇಲ್ಲಿ ಬಂದು ನೋಡಿದರೆ ಈ ನಿನ್ನ ತೇಜಸ್ಸು ನಾಗರಾಜನಂತೆ ಹೊಳೆಯುತ್ತಿದೆ. ಅವರಿಗಿಂತಲೂ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದೀರಿ. ಹಾಗಾಗಿ ಒಂದು ದೊಡ್ಡ ಮನಸ್ಸು ಮಾಡಿ ನೀವು ನನ್ನನ್ನು ಮದುವೆಯಾಗಬೇಕು. ಜೀವನ ಪೂರ್ತಿ ನಾವು ಸುಖದಿಂದ ಸಂಸಾರವನ್ನ ಮಾಡುವಂತದ್ದಾಗ್ತದೆ. ಒಂದು ನನ್ನ ಮದುವೆಯಾಗು ಸ್ವಾಮಿ. ಮಲ್ಲ ಘನನೆ ಇಂದ ಮಲ್ಲ ಘನನೆ ಇಂದ ಸುದ್ದಿ ಒಂದರಿಯೋ ಆಡಬೇಡ ಒಂದರಿಯೋ ಆಡಬೇಡ ಒಂದರನ್ನ ಚಾರಿ ನಾ ಕಾಣೆ ಬ್ರಹ್ಮಚಾರಿ ಮಾತಾಡೆ
ನೀನು ನೋಡುವುದಕ್ಕೆ ಮದಭರಿತ ಮತದಾನ ಯಾವ ರೀತಿ ನಡೆಯುತ್ತದೆಯೋ ಅದೇ ರೀತಿ ನಡೆಯುಳ್ಳವಳು. ಓಹೋ. ಆದರೆ ಇಲ್ಲಿಗೆ ಬಂದು ಮದುವೆಯ ವಿಚಾರವನ್ನು ಹೇಳಿದೆಯಲ್ಲ, ಅದೊಂದು ಬೇಡದ ವಿಚಾರ. ಯಾಕೆ? ಯಾಕೆಂದರೆ ಈಗಾಗಲೇ ನಾನು ಬ್ರಹ್ಮಚರ್ಯದ ವ್ರತಾಚರಣೆಯಲ್ಲಿದ್ದೇನೆ. ಓಹೋ. ಈ ಪ್ರಪಂಚದ ಹೆಣ್ಣು ಮಕ್ಕಳೆಲ್ಲ ನನಗೆ ಅಕ್ಕ ತಂಗಿಯರಿದ್ದ ಹಾಗೆ. ಹಾಗಾಗಿ ನನ್ನ ಕೆಲಸಕ್ಕೆ ನೀನು ಅಡ್ಡ ಬರಬೇಡ. ಯಾವ ದಾರಿಯಿಂದ ಬಂದಿರೋ ಅದೇ ದಾರಿ ಸುಂಕವಿಲ್ಲವೆಂದು ತೆರಳಿದರೆ ಅದೇ ನೀನೆ ನನಗೆ ಮಾಡಿದ ದೊಡ್ಡ ಉಪಕಾರವೆಂದು ಭಾವಿಸುತ್ತೇನೆ. ಓಹೋ. ನೆರೆಮೊರಸೆಲ್ಲ ಮೇಲಿಟ್ಟು ನೆರೆಮನಸೆಲ್ಲ ಮೇಲಿಟ್ಟು ನೆರೆಮನಸೆಲ್ಲ ಮೇಲಿಟ್ಟು ಇಕ್ಕೋ ಗುರುಗು ಜನರೆಲ್ಲ ನೀ ಮುಟ್ಟೋ ಇಕ್ಕೋ ಗುರುಗು ಜನರೆಲ್ಲ ನೀ ಮುಟ್ಟೋ ನೆರೆದ ಚೆಲ್ಲೊಡಿಗೆ ಬಾಯಿಟ್ಟೋ ನೆರೆದ ಚೆಲ್ಲೊಡಿಗೆ ಬಾಯಿಟ್ಟೋ ಚಪ್ಪರದ ಸುರದ ಸೊಕ್ಕೆ ಕೊಟ್ಟೋ ಎಲ್ಲ ವಿರವಾದೆದು ಕಾಮಕರವಾದೆದು ಕಂಡರದು ನೋಡು ಕಾರುಣ್ಯದಿಂದಲೇ ಕೂಡು ನೆರೆ ಮನಸ್ಸೆಲ್ಲ ಮೇಲಿಟ್ಟು ಇದ್ದ ಗುರುಗು ಜನರಡರಿ ಮುಟ್ಟೋ ಅಯ್ಯ ವೀರಲಕ್ಷ್ಮಣ, ಈ ನಿನ್ನ ನಿರ್ಮಲವಾದ ಮನಸ್ಸನ್ನ ನನಗೆ ಒಮ್ಮೆ ಕೊಟ್ಟು ನೋಡು. ಈ ನನ್ನ ದೇಹ ಸೌಂದರ್ಯದ ಸುಖವನ್ನ ಆಸ್ವಾದಿಸುತ್ತಾ, ಸ್ಪರ್ಶ ಸುಖವನ್ನ ಅನುಭವಿಸುತ್ತಾ ಜೀವನ ಪೂರ್ತಿ ಸ್ವಚ್ಛಂದವಾದ ಕಾಲ ಕಳೆಯುವಂತಾಗುತ್ತದೆ. ಹಾಗಾಗಿ ಈ ನನ್ನ ಸುಂದರವಾದ ಸುಕೋಮಲವಾದ ತುಟಿಗೆ ನಿನ್ನ ತುಟಿಯನ್ನ ಸೇರಿಸಿ ಚುಂಬನವನ್ನ ನೀಡಿ ಅನುದಿನವೂ ರತಿಕೇಳಿಯಲ್ಲಿ ತೊಡಗಿಕೊಂಡು ನಿನ್ನ ಮನವನ್ನ ತಣಿಸುವ ಕಾರ್ಯವನ್ನ ನಾನು ಮಾಡುತ್ತೇನೆ. ನನ್ನ ವಿರಹದಾವನ್ನ ತಣಿಸು ಲಕ್ಷ್ಮಣ. ಬಾ, ನನ್ನ ಮದುವೆಯಾಗು ಲಕ್ಷ್ಮಣ. ಬಳ್ಳು ಬಳ್ಳು ಆಡುದಿದೆ ಕಂಡದಿ ಚಲುವಿನ ಗಂಡ ದೇಶ ಯಾವುದೋ ಕಣ್ಣುದಲ್ಲಿ ಹೋಗು ಸುಮ್ಮನೆ ಲೇ ಹೆಣ್ಣೆ, ನೀನು ಬರೇ ಬಂಡತನದ ಮಾತನಾಡುತ್ತಾ ಇದ್ದೀಯ. ಯಾಕೆ? ನೋಡಲಿಕ್ಕೇನು ಚಂದವಾಗಿದ್ದೀಯ. ಹಾ? ಆದ್ರೆ ಹಾ. ನೀನ್ ಯಾರು? ಇಲ್ಲಿಗೆ ಯಾಕೆ ಬಂದೆ? ಅದಿರಲಿ, ನನ್ನ ಅಣ್ಣ ಶ್ರೀರಾಮಚಂದ್ರನ ನೋಡಿದೆ ಅಂದಿಯಲ್ಲ, ಎಲ್ಲಿ ನೋಡಿದೆ? ಏನು ಹೇಳಿದ? ನನ್ನ ಅಣ್ಣ ನನ್ನಲ್ಲಿಗೆ ಹೋಗಿ ಮದುವೆ ಆಗುವಂತ ಹೇಳಿದಂತ ಆದ್ರೆ ಏನಾದರೂ ಒಂದು ಗುರು ಕಳುಹಿ ಕೊಡ್ತಾ ಇದ್ದ. ನನ್ನ ಅಣ್ಣನೇ ಕಳುಹಿ ಕೊಟ್ಟಿದ್ದು ಅಂತ ನಾನು ನಂಬಬೇಕಾದ್ರೆ ಏನಾದರೂ ಒಂದು ಗುರು ತಂದರೆ ಮಾತ್ರ ನಾನು ನಂಬುತ್ತೇನೆ. ನಿನಗೆ ಕುರುಹು ಬೇಕು ತಾನೆ? ಹೌದು. ಇದು ಈಗಲೇ ಶ್ರೀರಾಮನ ಬಳಿಗೆ ನಡೆಯುತ್ತೇನೆ. ಹೊಂದಿಸಿಕೊಂಡಿದ್ದೇನೆ ಪ್ರಭು. ಮತ್ತೆ ಬಂದೆಯ ತರುಣಿ? ಏನಾಯ್ತು ಏನಾಯ್ತು? ಏಕೆ ಬಂದಿಯೇ ವ್ರತ ನಿನಗೆ? ಏಕೆ ಬಂದಿಯೇ ವ್ರತ ನಿನಗೆ 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 ಬ್ರಹ್ಮಚಾರ್ಯ ಸಾಗರಿಸುತ್ತಿದೆ ತಮ್ಮನಿಗೆ.
ಗುರುದು ಆತನಿಗೆ ಏಕನ್ನೆ ಗುರುದು ಆತನಿಗೆ ಬಾಲಸಯ ಇರಿಗಾದೆ ಲಕ್ಷ್ಮಣಗೆ ಮರಳಿ ಬಂದೆಯಲ್ಲ, ಏನಾಯ್ತು ತರುಣಿ? ನಿಮ್ಮೀರ್ವರ ಅಣ್ಣ ತಮ್ಮರ ಜೋಡಿ ಹಾ, ಜಗಮೆಚ್ಚುವಂತಿದೆ. ಯಾಕೆ? ಯಾಕೆ ಗೊತ್ತಾ? ಹಾ, ನೀನು ಏಕಪತ್ನಿ ವ್ರತಸ್ಥ ಅಂತ ಕುಳಿತು ಬಿಟ್ಟಿದ್ದೀಯ. ನಾನು ಹೌದು, ನನಗೆ ಮದುವೆ ಆಗಿದೆ. ಆದರೆ ಅವನು ಹಾ, ಬ್ರಹ್ಮಚಾರಿ ಆಗಿದ್ದೇನೆ ನಾನು ಅಂತ ಹೇಳ್ತಾ ಇದ್ದಾನೆ. ಓಹೋ, ಅವನು ನಿನ್ನಲ್ಲಿಗೆ ಇವನು ನಿನ್ನಲ್ಲಿಗೆ ಕಳಿಸಿ ಹಾ. ನನ್ನನ್ನು ಒಂದು ರೀತಿಯ ಚೆಂಡಾಟದಂತೆ ಆಡ್ತಾ ಇದ್ದೀರಲ್ಲ ನೀವು. ಛೇ, ಹಾಗಾಯ್ತಾ ಇದು? ಯಾಕೆ ನನ್ನನ್ನು ಸುಮ್ಮನೆ ಸತಾಯಿಸ್ತಾ ಇದ್ದೀರಿ? ನಿಮ್ಮ ತಮ್ಮನಿಗೆ ನನ್ನನ್ನು ಮದುವೆಯಾಗಬೇಕಾದ್ರೆ ಏನಾದರೂ ಒಂದು ಕುರುಹು ಬೇಕಂತೆ. ಇನ್ನು ನನ್ನನ್ನು ಸತಾಯಿಸಬೇಡಿ, ಆದಷ್ಟು ಬೇಗ ನನಗೆ ಕುರುಹನ್ನ ಕೊಟ್ಟು ಕಳಿಸಿ ನಿಮ್ಮ ತಮ್ಮ ಲಕ್ಷ್ಮಣನನ್ನು ನಾನು ಹೋಗಿ ಮದುವೆ ಆಗ್ತೇನೆ ಸ್ವಾಮಿ. ಓ ಚತುರೇ, ಹಾ. ಚದುರೆ ಚದುರೆ ಬಾಬುರನು ಕರೆದು ರಾಮನ ಅಂಬೀರ ತೊದಲು ಮೋಗ ಪೈಗೆ ಬರೆದು ಓ ಚತುರೇ, ಓ, ನನ್ನ ತಮ್ಮನಾದ ಲಕ್ಷ್ಮಣ ಒಂದು ಗುರುಹನ್ನತ ಅಂತ ಕೇಳಿದ್ದಾನೆ. ಖಂಡಿತವಾಗಿ. ನಮ್ಮ ಉದ್ದೇಶ ಇದೆಯಲ್ಲ, ಹಾ. ನಿನಗೆ ಇವತ್ತು ಒಂದು ಮದುವೆ ಮಾಡಿಸಬೇಕಂತ. ನಿನಗೆ ಇವತ್ತು ಮದುವೆ ಮಾಡಿಸಬೇಕನ್ನೋದೇ ಉದ್ದೇಶ. ನನ್ನ ಪ್ರಯತ್ನವೂ ಕೂಡ ಅದೇ ಸ್ವಾಮಿ. ಹೌದು, ನಿನಗೆ ಒಂದು ಹಾದಿ ಇವತ್ತು ತೋರಿಸಬೇಕು ಅಂತಿದೆ. ಹಾಗಾಗಿ ಹಾ. ನಿನಗೆ ನಾನೊಂದು ಆ ಕುರುಹಾಗಿ ಒಂದು ಸಂದೇಶವನ್ನು ಬರೆದು ಕೊಟ್ರೆ, ನನ್ನ ಕೈಯಲ್ಲಿ ಬರೆದು ಕಳಿಸಿ ಸ್ವಾಮಿ. ಅದು ಸಂದೇಶ ಅದು ಹೇಗಿರ್ಬೇಕು, ಹಾ. ನಿನಗೆ ಕಾಣಬಾರದು, ಓಹೋ. ಅವನಿಗೆ ಕಾಣಿಸಬೇಕು. ಹಾಗಾಗಿ ಕೈಯಲ್ಲಿ ಬರೆಯುವುದು ಅದು ಸಾಧುವಲ್ಲ. ಏನಾದರಾಗಲಿ ನನಗೊಂದು ಮದುವೆ ಆದರೆ ಸಾಕು. ನಿನಗೆ ಇವತ್ತು ಒಂದು ಮಾಡಿಸುದೆ ಹಾ. ಮದುವೆ. ಹಾಗಾಗಿ ಇತ್ತವ ನಿನ್ನ ಬೆನ್ನನ್ನು ತೋರಿಸು, ಅವನು ಮಾತ್ರ ಓದುವ ಹಾಗಿರ್ಬೇಕು. ಅದರ ಮೇಲೆ ನಾನು ತಿದ್ದಿ ಏನೋ ಒಂದು ಸಂದೇಶವನ್ನು ಬರೆದು ಕೊಡ್ತೇನೆ. ಅದನ್ನು ನೋಡಿದ ಮೇಲೆ ಮತ್ತೆ ಅವ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಈಗೋ ನೋಡಿ, ಆಗುದೇ ಮತ್ತೆ. ಈಗೋ ನೋಡಿ, ನನ್ನ ಬೆನ್ನನ್ನು ನಿಮಗೆ ನೀಡ್ತಾ ಇದ್ದೇನೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ನನಗೆ ಕುರುಹನ್ನ ಕೊಡಿ, ನಾನು ಹೋಗಿ ಅವನನ್ನು ಮದುವೆ ಆಗಬೇಕು. ಇದು ಬರೆದಿದ್ದೇನೆ, ಶೀಘ್ರವಾಗಿ ನನಗೊಂದು ಆಶೀರ್ವಾದವನ್ನು ಮಾಡಬೇಕು ಸ್ವಾಮಿ ತಾವು. ಆದಷ್ಟು ಬೇಗ ಮದುವೆ ಕಂಕಣ ಕೂಡಿ ಬರಲಿ ಎನ್ನುವ ಆಶೀರ್ವಾದ ನಿಮ್ಮಿಂದ ಆಗಲಿ. ಆದಷ್ಟು ಬೇಗ ಆಗಲಿ ನಿನಗೆ ಒಂದು ಮದುವೆ. ಸ್ವಾಮಿ ಲಕ್ಷ್ಮಣದೇವ, ಓ, ನೀವು ನನ್ನನ್ನು ಮದುವೆಯಾಗಬೇಕಾದರೆ ನಿಮ್ಮಣ್ಣನಿಂದ ಕುರುಹುವನ್ನ ಪಡೆದುಕೊಡಬೇಕು ಅಂತ ಹೇಳಿದ್ದೀರಲ್ಲ, ಆ ಪ್ರಕಾರವಾಗಿ ನಿಮ್ಮಣ್ಣ ಶ್ರೀರಾಮಚಂದ್ರನ ಬಳಿ ಹೋಗಿ ಕುರುಹನ್ನ ಪಡೆದುಕೊಂಡು ಬಂದಿದ್ದೇನೆ. ಇದು ನನ್ನ ಬೆನ್ನ ಹಿಂದೆ ಇದೆ ನೋಡಿ. ಅಳ್ಳನಾಜ್ಞೆಯ ನೋಡಿ ಅಳ್ಳನಾಜ್ಞೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾವೇ ನಗುತ್ತಾನ ಮನದಲ್ಲಿ ತಾನೇ ನಗುತ್ತಲೇ ಎಲೆ ಹೆಣ್ಣೆ, ಹಾ, ಸ್ವಲ್ಪ ಹಿಂದಿರುಗು ನೋಡುವ. ನೋಡು. ಇನ್ನೂ ಸ್ವಲ್ಪ ತಿರುಗು. ಹಾ, ಓಹ್, ಅಣ್ಣ ಏನು ಇವಳಿಗೊಂದು ಶಾಸ್ತ್ರಿ ಬರೆದು ಮಾಡಿ ಕಳಿಸುವಂತ ಬರೆದಿದ್ದಾನೆ. ಹಾಗೆಯೇ ಮಾಡುತ್ತೇನೆ. ಓ ಹೆಣ್ಣೆ, ಓ, ಸ್ವಲ್ಪ ಕಣ್ಣು ಮುಚ್ಚಿ ಮುಂದೆ ಬಾ. ಹಾ, ನಿಲ್ಲು, ಭಯ ಪಡಬೇಡ. ನಾನು ನಿನಗೇನು ಮಾಡುವುದಿಲ್ಲ. ನಾನು ನಿನಗೆ ಹಾರ ಹಾಕುತ್ತೇನೆ. ಹಾ. ಕತ್ತರಿಸುತ್ತೇನೆ.
ನನ್ನ ಮೂಗು. ರಾಮ, ನಿನಗೆ ನನ್ನ ಮೇಲೆ ಇಷ್ಟವಿಲ್ಲದಿದ್ದರೆ ನನ್ನನ್ನು ಮದುವೆ ಆಗುವುದಿಲ್ಲವೆಂದು ಹೇಳಬೇಕಿತ್ತು. ಆದರೆ ಆದರೆ ನೀನು ನನ್ನ ಮದುವೆಯನ್ನಾಗುವುದನ್ನು ಬಿಟ್ಟು ನನ್ನ ಮೂಗನ್ನು ಕೊಯ್ದು ಬಿಟ್ಟೆಯಲ್ಲ ರಾಮ, ನಿನ್ನನ್ನು ಸುಮ್ಮನೆ ಬಿಡುವೆನೆ. ಎತ್ತ ಹೋದ ರಾಮ, ನಾನೀಗಲೇ ನನ್ನ ಅಣ್ಣ ರಾವಣನಲ್ಲಿಗೆ ಹೋಗಿ 1ಕ್ಕೆ 9, 9ಕ್ಕೆ 90 ಮಾಡಿ ಹೇಳಿ, ನನ್ನಂತೆ ಹೆಣ್ಣು ನಿನ್ನ ಹೆಂಡತಿ ಅವಳನ್ನು ಅಪಹರಿಸಿಕೊಂಡು ಹೋಗುವಂತೆ ಮಾಡದಿದ್ದರೆ ನಾನು ಉಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಬಳೆಯಲ್ಲ, ಧರಿಸಿದ್ದು ಕುಪ್ಪಸವಲ್ಲ, ಹೆಚ್ಚೇಕೆ ನಾನು ಹೆಣ್ಣೇ ಅಲ್ಲ. ನೆನಪಿಟ್ಟುಕೋ, ನೆನಪಿಟ್ಟುಕೋ ರಾಮ, ನೆನಪಿಟ್ಟುಕೋ. ಹಾ, ಹೀಗೊಂದು ಶೂರ್ಪನಖ ಪ್ರಕರಣ ಮುಕ್ತಾಯವಾಯಿತಲ್ಲ. ಏನು ಹೇಳಿದಿಲ್ಲ ಅವಳು? ಇದೋ ನೆನಪಿಟ್ಟುಕೋ, ನಿಮಗೆಲ್ಲ ಶಾಸ್ತಿಯನ್ನ ಮಾಡುತ್ತೇನೆ, ನಿನ್ನ ಮಡದಿಯನ್ನ ತನ್ನ ಅಣ್ಣಂದರಿಗೆ ಹೇಳಿ ಕದ್ದೊಯ್ಯುತ್ತೇನೆ ಅಂತ. ಈ ಸಂದರ್ಭದಲ್ಲಿ ಈ ರಾಕ್ಷಸಿಗೆ ನಾವು ಬುದ್ಧಿಯಂತೂ ನಾವು ಕಲಿಸಿದ್ದೇವೆ. ಆದರೆ ಅವಳು ಆಡಿನ ನುಡಿಗಳು ಇನ್ನೂ ಈ ಕಾಲದಲ್ಲಿ ಮಾರ್ದನಿಸುತ್ತಾ ಇವೆ. ಎಷ್ಟೆಂದರೂ ಮನುಷ್ಯ ಎನ್ನುವವನು ಪರಿಸ್ಥಿತಿಯ ಕೈಗೂಸು ಅಷ್ಟೇ. ನಾವು ಅಂತ ಸಂದರ್ಭಗಳಲ್ಲಿ ನಾವು ಪ್ರತಿಕ್ರಿಯಿಸಬಹುದೇ ವಿನಃ ಇನ್ನೇನನ್ನು ಮಾಡುವ ಹಾಗಿಲ್ಲ. ಮುಂದೆ ಏನು ಬರ್ತದೋ ಅದನ್ನು ನಾವು ಕಾದು ನೋಡಬಹುದು. ಆದರೆ ಆ ಸಂದರ್ಭದಲ್ಲಿ ನಾವು ಹೇಗೆ ಬದುಕಬೇಕು, ಆದರ್ಶಪ್ರಾಯನಾಗಿ ನಾನು ಹಿಂದೆಯೂ ಬದುಕಿದವನು, ಮುಂದೆಯೂ ಹಾಗೆಯೇ ಇರುವವನು. ಈ ಜಗತ್ತೆಲ್ಲ ರಾಮನ ಬದುಕನ್ನು ನೋಡಿ ಹೀಗೆ ಬದುಕಬೇಕು ಎನ್ನುವುದನ್ನು ಕಲಿಯಬಹುದು. ಪರಿಸ್ಥಿತಿ ಹೇಗೆ ಬರ್ತದೆ ಅನ್ನೋದು ಕಾಲಕ್ಕೆ ಬಿಟ್ಟಿದ್ದು. ಆ ಸಂದರ್ಭದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಮಾತ್ರ ನಮ್ಮ ಮೇಲೆ ಇರುವುದು. ಈಗ ನಾವು ನಮ್ಮ ಬಿಡದಿ ನಮ್ಮ ಪಂಚವಟಿ ಆಶ್ರಮವನ್ನು ಸೇರೋಣ. ಕಾಲಾಯ ತಸ್ಮೈ ನಮಃ. ರಾಮ